ಸ್ವರ್ಗದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿಯಲ್ಲೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಆರ್ಟಿಗೆ ಬೆಂಕಿ ಹಚ್ಕೊಂಡ್ರು ಮಗ ಸಣ್ಣ ಮಚ್ಚೀಸ್, ಅದನ್ನ ನೀರ್ ಹಾಕಾಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದ್ ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Denver, special partner Arvind Properties, jewelry partner Sri Sai Gold Palace ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಎಲ್ಲರ ಜೀವನದಲ್ಲಿ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಈ 18 ಅನ್ನೋ ಏಜು ಕಂಪ್ಲೀಟ್ ಆದ. ಅದೇ ತರ ಈ ನಮ್ಮ ಬ್ಯಾಚುಲರ್ಸ್ ಯೂನಿವರ್ಸಿಟಿನಲ್ಲಿ ಇಲ್ಲಿರೋ ಎಲ್ಲಾ ಬ್ಯಾಚುಲರ್ಸ್ಗೆ ಅವರವರ ಮೆಂಟರ್ಸ್ ಟ್ರೈನಿಂಗ್ ಕೊಡೋದಕ್ಕೆ ಶುರು ಆಗಿ ಈಗ 18 ವಾರಗಳು ಕಳೆದಿದೆ. ಈ 18 ವಾರಗಳ ಟ್ರೈನಿಂಗ್ ಕಂಪ್ಲೀಟ್ ಮಾಡಿರೋ ನಮ್ಮ ಬ್ಯಾಚುಲರ್ಸ್ ಇಷ್ಟು ದಿನದ ಟ್ರೈನಿಂಗ್ ನ ಮನಸ್ಸಲ್ಲಿಟ್ಕೊಂಡು ಇವತ್ತು ಅವರವರ ಏಂಜಲ್ಸ್ಗೆ ಡಿಫರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಪ್ರಪೋಸಲ್ ಪ್ರೆಸೆಂಟೇಶನ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಈ ಪ್ರಪೋಸಲ್ ಪ್ರೆಸೆಂಟೇಶನ್ ಅಲ್ಲಿ ಏಂಜಲ್ ಕಡೆಯಿಂದ ಗ್ರೀನ್ ಸಿಗ್ನಲ್ ತಗೊಂಡು ಜಡ್ಜಸ್ ಕಡೆಯಿಂದ ಭೇಷ್ ಅನ್ಸ್ಕೋತಾರ ಎಡವಟ್ ಮಾಡ್ಕೋತಾರ ಅನ್ನೋ ಒಂದು ಪ್ರಪೋಸಲ್ ಎಕ್ಸಾಮ್ ಇವತ್ತು ಮತ್ತೆ ನಾಳೆ ಈ ನಮ್ಮ ಬ್ಯಾಚುಲರ್ಸ್ ಯೂನಿವರ್ಸಿಟಿಲಿ ನಡೆಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದೀನಿ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪ್ರಪೋಸ್ ಯುವರ್ ಪಾರ್ಟ್ನರ್. ಇವತ್ತಿನ ಸಂಚಿಕೆಯಲ್ಲಿ ತಮ್ಮ ಪ್ರಪೋಸಲ್ ನ ಪ್ರೆಸೆಂಟೇಶನ್ ಕೊಡೋದಕ್ಕೆ ರೆಡಿ ಆಗಿರೋ ಆಲ್ ಬ್ಯಾಚುಲರ್ಸ್ ಹಾಗೂ ಪ್ರೆಸೆಂಟೇಶನ್ ಎಂಜಾಯ್ ಮಾಡೋದಕ್ಕೆ ರೆಡಿ ಆಗಿರೋ ಏಂಜಲ್ ಎಲ್ಲರಿಗೂ ವೆಲ್ಕಮ್ ಟು ದ ಶೋ. ಈಗ ನಮ್ಮ ಬ್ಯೂಟಿಫುಲ್ ಜಡ್ಜಸ್ ವೆಲ್ಕಮ್ ಮಾಡ್ಕೊಂಬೋಣ. ಮೊದಲನೇದಾಗಿ ಲೆಟ್ಸ್ ವೆಲ್ಕಮ್ ಎವರ್ ಗಾರ್ಜಿಯಸ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ಆ ಹಣೆಬಟ್ಟು ಇಲ್ಲಿಗೆ ರಿಫ್ಲೆಕ್ಟ್ ಆಗ್ತದೆ, ಕನ್ನಡಕದೊಳಗಿಂದ ಕಾಣ್ತಿದೆ ಹಣೆಬಟ್ಟಂದ. ಇನ್ನ ನಮ್ಮ ಎರಡನೇ ಜಡ್ಜ್ ರಣಧೀರ ನಮ್ಮ ರವಿಚಂದ್ರನ್ ಸರ್. ಸರ್ ಈ ನಮ್ಮ ಭರ್ಜರಿ ವೇದಿಕೆಗೆ 18 ವಾರಗಳು ಕಳೆದಿದೆ ಸರ್. ಈ 18 ಆಗ್ತಾ ಇದ್ದಂಗೆ ನೋಡಿದ್ದೆಲ್ಲ ಚೆನ್ನಾಗಿ ಕಾಣುತ್ತಲ್ಲ, ಯಾಕೆ ಅವರ ಆನರ್ ನೋಡಿ ನಮ್ಮ ಬ್ಯಾಚುಲರ್ಸ್ಗೆ ಪಕ್ಕದಲ್ಲಿರೋ ಏಂಜಲ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇರಿ. ಹೆಂಗೆ ಸರ್ ಅಂದ್ರೆ ನೀನ್ ಹೇಳೋದೇನು ಏಂಜಲ್ಸ್ ಚೆನ್ನಾಗಿಲ್ಲ ಆದ್ರೆ ಚೆನ್ನಾಗಿ ಕಾಣ್ತಾ ಇದಾರೆ ಅಂತನಾ? ಏನು ಅವ್ರು ಸಕ್ಕತ್ತಾಗಿದಾರಣ್ಣ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಾರೆ. ಸುಮ್ನೆ ಸುಳ್ಳು ಹೇಳಕ್ಕಾಗತ್ತಾ? ಆಯ್ತು, ನೀನ್ ಅದನ್ನ ರಮ್ಮಲಕ್ ಸ್ಟ್ರೈಟ್ ಆಗಿ ಹೇಳಲ್ಲ, ಮೈಕಲ್ಲಿ ಹೇಳೋಂಥದ್ದೇನಿತ್ತು ಅದೇ ಹೇಳು, ಪರವಾಗಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ನೀವು, ಸಕ್ಕತ್ತಾಗಿ ಕಾಣಿಸ್ತೀರಾ. ಏನ್ ಮಾಡ್ಬೇಕು ಅದಕ್ಕೆ? ನಿನ್ನ ಎಕ್ಸ್ಪೆಕ್ಟೇಷನ್ ಏನದ್ರಿಂದ? ಏನಕ್ಕೆ ಹೇಳ್ದೆ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ? ಅವಳು ಒಬ್ಳಿನ ಬ್ಯೂಟಿಫುಲ್ ಆಗಿರೋದಿಲ್ಲ, ಬೇರೆ ಯಾರು ಬ್ಯೂಟಿಫುಲ್ ಇಲ್ವಾ? ಎಲ್ರು ಚೆನ್ನಾಗಿದ್ದಾರೆ. ಮತ್ತೆ ಅವಳು ಮಾತ್ರ ಹೇಳ್ತಿಲ್ಲ ಯಾಕೆ? ಸರ್ ಎಲ್ರು ತಲೆ ಎತ್ತಿ ನೋಡ್ಬಾರ್ದು ಸರ್, ನಮ್ಮ ಹುಡುಗಿನ ಮಾತ್ರ ತಲೆ ಎತ್ತಿ ನೋಡ್ಬೇಕು. ಪ್ರೀತಿ ಮಾಡಬಾರದು, ಮಾಡಿದರೆ ಈ ಸೋಗೆ ಬರ್ಲೆ ಬರದು. ಫ್ರೆಂಡ್ ಆದಳು ಫ್ರೆಂಡು ಆಗ್ತಾ ಇದೆ ನಿಂದು ಟ್ರೆಂಡು. ಬೇಗ ಆಗೋಗ್ತಾನೆ ಬೆಂಡು. ರಚು, ಬ್ಯಾಚುಲರ್ ಲೈಫಲ್ಲಿ ಪ್ರಪೋಸಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡೆಫಿನೆಟ್ಲಿ ಅದೊಂಥರ ವೆರಿ ಎಕ್ಸೈಟಿಂಗ್ ಮೂಮೆಂಟ್. ಅದು ಪ್ರಪೋಸ್ ಮಾಡೋದೇ ಗೊತ್ತಾಗಲ್ಲ, ಅದೊಂದು ಫೀಲಿಂಗ್ಸ್ ಅಲ್ಲಿ ನಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡ್ ಮಕ್ಳಾಗಿರ್ಬೋದು. ಲವ್ ಮಾಡೋರು ಯಾವತ್ತೂ ಐ ಲವ್ ಯು ಅಂತ ಹೇಳಲ್ಲ. ಅವ್ರ ಕೇರಿಂಗ್ ಮೂಲಕ ದೇ ಆಲ್ವೇಸ್ ಸ್ಟ್ಯಾಂಡ್ ವಿತ್ ದ ಪಾರ್ಟ್ನರ್, ನೋ ಮ್ಯಾಟರ್ ವಾಟ್. ಯಾರು ಏನೇ ಬಂದ್ರು, ಇಡೀ ಜಗತ್ತೇ ವಿರುದ್ಧವಾಗಿ ನಿಂತ್ಕೊಂಡ್ರು, ಅವ್ರ ಅಪ್ಪ ಅಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರು, ಯಾರು ಅವ್ರ ಪಾರ್ಟ್ನರ್ ಜೊತೆ ನಿಲ್ತಾರಲ್ಲ ಫಾರ್ ಎವರ್, ದಟ್ಸ್ ಕಾಲ್ಡ್ ಲವ್. ಇನ್ನು ರವಿ ಸರ್, ಪ್ರಪೋಸಲ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಒಂದು ಇಂಪಾರ್ಟೆನ್ಸ್ ಬರುತ್ತೆ ಅವ್ರಿಗೆ. ಬಟ್ ನನಗೆ ಯಾವ್ದು ಪ್ರಪೋಸಲ್ ಎಲ್ಲ ಬಂದೇ ಇಲ್ಲ. ಒಂದೇ ಇಲ್ಲ ಸರ್, ನಂಬ ಮಾತಾ ಸರ್ ಬಂದಿಲ್ಲ. ನಾನು 24ರಲ್ಲಿ ಮದುವೆ ಆಗೋದ್ನಲ್ಲ, ಅದರಿಂದ ಇಲ್ಲ ಸರ್. ಮದುವೆ ಆಗೋರಿಗೆ ಪ್ರಪೋಸಲ್ ಜಾಸ್ತಿ, ಮದುವೆ ಆದ್ಮೇಲೆ ಬಂದಿದೆ ಕಣ. ಹಾ ಅದೇ ಸರ್, ನಮಗ್ ಬಂದಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ಅಷ್ಟೇ. ಮದುವೆ ಆದ್ಮೇಲೆ ಸಾಕಷ್ಟು ಪ್ರಪೋಸಲ್ ಇವತ್ತಿಗೂ ಬರ್ತಾನೆ ಇರ್ತೇವೆ ಪ್ರಪೋಸಲ್. ಬಟ್ ಅದು ಆಗದಿರೋ ಪ್ರಶ್ನೆ, ಬಿಕಾಸ್ ಐ ಲವ್ ಮೈ ಫ್ಯಾಮಿಲಿ ಅಂಡ್ ಮೈ ವೈಫ್ ಮೋರ್ ದೆನ್ ಎನಿಬಡಿ ಎಲ್ಸ್. ಲವ್ಲಿ ಸರ್. ನಿನ್ನೆ ಹೇಳು ಪ್ರಪೋಸಲ್ಸ್. ಟೆರೆಸ್ ಮೇಲೆ ನಿಂತ್ಕೊಂಡು ಹೇಳಿದೀನಿ, ಒಪ್ಕೊಂಡ್ರೆ ಸರಿ. ಗೊತ್ತಾ? ನೀನ್ ಪೊಸಿಷನ್ ಹೇಳಿ ಟೆರೆಸ್ ಮೇಲೆ ಹೆಂಗಿದ್ದೆ?
ಹಿಂಗಿದ್ದೆ ಸರ್. ಗೊತ್ತಾಯ್ತು, ಈಗ ಪ್ರಪೋಸಲ್ ಗೊತ್ತಾಯ್ತು ಬಿಡು. ಅಯ್ಯೋ ದೇವ್ರೆ. ಇನ್ನೊಂದು ಮಳೆ ಇತ್ತ ಅವತ್ತು? ಇಲ್ಲ ಸರ್, ಫುಲ್ಲು ಬಿಸಿಲು. ಅಂದ್ರೆ ಡೇಲಿ ಯಾವ್ದಪ್ಪ ದೇವ್ರೆ, ನಿಜ ಇಲ್ಲ, ಕ್ಯೂಟೆಸ್ಟ್ ಪ್ರಪೋಸಲ್ ಇಲ್ಲ. ಮಳೆಯಲ್ಲಿ ಕರ್ಕೊಂಡೋಗಿ ಒಂದ್ ಮರದ ಕೆಳ ನಿಂತು ಅಲ್ಲೇ ಜೋಳ ಬಿಸಿ ಮಾಡ್ಕೊಂಡು ಅಲ್ಲಿ ಪ್ರಪೋಸ್ ಮಾಡಿದ್. ಜೋಳ ತಿಂತ ಜೋಳ ಸುಡ್ತಾ ಬೇಯಿಸ್ತಾ ತಿಂತಾ ಸಿಪ್ಪೆ ಸುಲಿತಾ ಅಪ್ಪ ಅದನ್ನ ಹೆಂಗ್ ಹಾಕೊಂಡ್ಬಿಟ್ಟಿರ. ನೀನು ಸಾಮಾನ್ಯದವನಲ್ಲ. ಒಟ್ಟಲ್ಲಿ ಒಂದು ಜೋಳದ ಕತೆ ಅಷ್ಟ್. ಒಟ್ಟಲ್ಲಿ ಈ ಒಂದು 18 ವಾರಗಳ ಟ್ರೈನಿಂಗ್ ಆದ್ಮೇಲೆ ನಮ್ಮ ಬ್ಯಾಚುಲರ್ಸ್ಗೆ ಅವರವರ ಮುಂದೆ ಬರುವಂತ ಸಂಗಾತಿಗೆ ಮನದಾಳದ ಮಾತುಗಳನ್ನ ಹೇಗ್ ಹೇಳ್ಬೇಕು, ಅದಕ್ಕೆ ಕ್ರಿಯೇಟಿವ್ ಆಗಿ ಹೇಗೆಲ್ಲ ರೆಡಿ ಆಗ್ಬೇಕು, ಹೇಗ್ ರೆಡಿ ಮಾಡ್ಬೇಕು ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಿಕೊಡಲಾಗುತ್ತದೆ. ಈಗ ತನ್ನ ಮೆಲೋಡಿಯಸ್ ದನಿಯಲ್ಲಿ ತನ್ನ ಏಂಜಲ್ಗಾಗಿ ಹೊಸ ಲೋಕನ ಸೃಷ್ಟಿ ಮಾಡಿ ಪ್ರಪೋಸಲ್ ಪ್ರೆಸೆಂಟೇಷನ್ಗೆ ರೆಡಿ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಸುನಿಲ್ ಹಾಗೂ ಏಂಜಲ್ ಅಮೃತಾ. ಮುಂದೆ ಬಾ. ನನ್ನ ಕಾಲದ್ದು ಏನು ಫೀಲ್ ಆಗ್ತದೆ? ಇನ್ನೂ ಏನೇನೋ ಫೀಲ್ ಆಗುತ್ತೆ ಬಾಯ್ಲಿಂದ. ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೂವಿನಂತ ಮನಸ್ಸಿರೋ ನನ್ನ ಪ್ರೀತಿ ಅಮ್ಮುಗೆ ಈ ಹೂವಿನ ಲೋಕಕ್ಕೆ ನನಗೆ ಸ್ವಾಗತ. ಅವರಲ್ಲಿ ರೋಸ್ ಪೆಟಲ್ಸಾ? ಬಾ ಅಲ್ಲಿ ಹೋಗೋಣ. ಹೇಗೆ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅವಾಗಿಂದ ಇವಾಗಿನವರೆಗೂ. ನಾನು ಈ ಶೋ ಬಂದಾಗಿಂದ ನೀನು ನೋಡಿದ್ಮೇಲೆ ಇವರು ನನ್ನ ಮೆಂಟ್ರಾಗಿ ಬರ್ಬೇಕಂತ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಡೇನೆ. ಮತ್ತು ಇನ್ನೊಂದೇನೆಂದರೆ ಇದೇ ಸ್ಟೇಜ್ ಮೇಲೆ ಫಸ್ಟ್ ರೌಂಡಲ್ಲಿ ಮೆಂಟರ್ಸ್ ಎಲ್ಲ ನಮಗೆ ರೋಸ್ ಕೊಡೋ ಒಂದು ರೌಂಡ್ ಇತ್ತಲ್ಲ ಸ್ಟಾರ್ಟಿಂಗಲ್ಲಿ, ನನಗೆ ಯಾರೂ ರೋಸ್ ಕೊಟ್ಟಿರಲಿಲ್ಲ. ನೀನೇ ಎದ್ದು ನಿಂತ್ಬಿಟ್ಟು ನೀನೊಬ್ಬಳು ಮಾತ್ರ ಕೊಟ್ಟಿದ್ದು. ಅದು ಅವತ್ತು ಒಂದು ರೋಸ್ ಕೊಟ್ಟಿದ್ದು, ಇವತ್ತು ನಿನಗೋಸ್ಕರ 1000 ರೋಸ್ಗಳು. ಈ ಹೂವಿನ ಪ್ರಪಂಚನೇ ಸೃಷ್ಟಿ ಮಾಡಿದ್ದೀನಿ. ಬಟ್ ಆ ಒಂದು ಹೂವು ನನಗೆ ಇಷ್ಟು ಖುಷಿ ಕೊಡ್ತಿದೆ. ನಿನ್ಗೆ ಹೇಗೆ ಅನ್ನಿಸ್ತಿದೆ? ಜಾಸ್ತಿ ಖುಷಿ ಆಗ್ತದೆ. ಬಾ ಕುತ್ಕೊಂಡು ಮಾತಾಡ. ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ನೀನು? ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದ. ನೀನು ಚೆನ್ನಾಗಿ ಕಾಣ್ತಿದ್ಯಾ, ಯಾರ ಕಣ್ಣು ಬೀಳದೆ ಇರಲಿ. ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಆ ಹುಲಿ ಕಣ್ಣಂತೂ ನಿನ್ನ ಮೇಲೆ ಬೀಳ್ದೇನೆ ಇರಲಿ. ಇವತ್ತು ನಿನ್ನ ಜೊತೆ 18 ವಾರ ಜರ್ನಿ ಮಾಡಿದ್ಮೇಲೆ ಗೊತ್ತಾಗ್ತಿದೆ ನಿನ್ನ ವ್ಯಾಲ್ಯೂ ಮತ್ತು ನೀನು ಯಾವ ಥರ ಅಂತ ಹೇಳ್ಬಿಟ್ಟು. ಯಾರೋ ಗೊತ್ತಿಲ್ದಿರ ಇನ್ನೂ 2 ವಾರ ಆಯಿತು ಪರಿಚಯ ಆಗಿ, ನನಗೋಸ್ಕರ ಅಷ್ಟು ವೆಯ್ಟ್ ಮಾಡಿ ಅಷ್ಟತ್ತು ಅಷ್ಟೆಲ್ಲ ಕೇರ್ ತೋರಿಸಿ ಅಂತ ಅವತ್ತೇ ನಿನ್ನ ಮೇಲೆ ಒಂಥರ ನನಗೆ ಏನೋ ಅಂದರೆ ಲೈಕ್ ಆ ಒಂದು ಇರುತ್ತಲ್ವ ಫೀಲಿಂಗ್ ಬಂತು. ಯಾವ ಥರ ಫೀಲಿಂಗ್ ಅಂದರೆ ನನಗೋಸ್ಕರ ಯಾರು ಇಷ್ಟು ವೇಟ್ ಮಾಡ್ತಿದ್ದಾರೆ. ನಾನೆಲ್ಲರೂ ಇನ್ನೋಸೆಂಟ್ ಅಂದರು, ದಡ್ಡ ಅಂದರು, ಇವನಿಗೇನು ಗೊತ್ತಾಗಲ್ಲ ಅಂತಂದರು. ಬಟ್ ನೀನು ಮಾತ್ರ ಯಾವಾಗಲೂ ನನ್ನ ಬೇರೆ ಥರನೇ ಟ್ರೀಟ್ ಮಾಡಿಕೊಂಡು ಯಾವತ್ತು ಮುದ್ದು ಮಾಡಿಕೊಂಡು ಬಿಟ್ಕೊಡ್ದೆ. ಸ್ಟೇಜ್ ಮೇಲೆ ನಾನೇನೇ ಬ್ಲ್ಯಾಂಕ್ ಆದರೂ ನೀನು ಮಾತಾಡಿಸ್ಕೊಂಡು ನನ್ನ ಮುಂದೆ ಕರ್ಕೊಂಡು ಇಷ್ಟು ದಿನ ನೀನು ಬಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹಳ್ಳಿಯಿಂದ ಬಂದವನು, ಹಾಡು ಹೇಳ್ಕೊಂಡು ಅಲ್ಲಿ ಇಲ್ಲಿ ಶೋಸ್ ಎಲ್ಲ ಮಾಡಿಕೊಂಡು ಕಷ್ಟಪಟ್ಟು ಸರಿಗಮಪಗೆಲ್ಲ ಬಂದು ಏನೋ ಸ್ವಲ್ಪ ಕಲೆ ಮೇಲೆ ನಂಬಿಕೆ ಇಟ್ಟು ಏನೋ ಸ್ವಲ್ಪ ದುಡ್ಕೊಂಡಿದ್ದೀನಿ. ಬಟ್ ನೀನು ಹುಟ್ತಾನೆ ಶ್ರೀಮಂತರ ಮನೇಲಿ ಹುಟ್ಟಿದವಳು, ರಾಯಲಾಗಿ ಬೆಳೆದವಳು. ಬಟ್ ನನಗೆ ಅವತ್ತು ಈ ಶೋ ಅಲ್ಲಿ ನಾವು ಬರೀ ಶೋ ಅಂತಲ್ಲ, ಹೊರಗಡೆ ಹೋದಾಗ ಅಥವಾ ನಾವಿಲ್ಲಿ ಸೆಟ್ಟಲ್ಲಿ ರಿಹರ್ಸಲ್ಗೆ ಬಂದಾಗ ಅಥವಾ ಊಟಕ್ಕೆ ನಾವೆಲ್ಲರಾದ್ರೂ ಹೋದಾಗ ಅಥವಾ ಏನಾದರೂ ಆರ್ಡ್ರ್ ಮಾಡಿದಾಗ ನೀನು ಯಾವತ್ತೂ ಆ ಫೀಲೇ ಬರೆಸ್ಲಿಲ್ಲ. ನೀನು ಏನು ತಿಂತೀಯ ಅದನ್ನೇ ನನಗೂ ತರಿಸಿ ಎಲ್ಲ ತಿನ್ನಿಸಿ ಎಲ್ಲ ಮಾಡಿದೆ. ಬಟ್ ಅದಕ್ಕೂ ಥ್ಯಾಂಕ್ ಯು. ಇವಾಗ ನೀ ಏನು ಹೇಳ್ತೀಯ? ನಿನ್ನ ಭಾವನೆ ಏನು ಅನ್ನಿಸ್ತಿದೆ ನಿನಗೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಂಗೆ ಫಸ್ಟ್ ಆಫ್ ಆಲ್ ಏನು ಗೊತ್ತಿರೋ ಹಾಗೆ ನಂಗೆ ರೋಸಸ್ ಅಂದರೆ ತುಂಬಾ ಇಷ್ಟ.
ಥ್ಯಾಂಕ್ ಯು ಸೋ ಮಚ್. ಪ್ರತಿ ವಾರ ನೀನು ಬಂದಾಗೆಲ್ಲ ಏನಾದರೂ ಒಂದು ಸರ್ಪ್ರೈಸ್ ಮಾಡ್ತೀಯ. ಸ್ಟೇಜಲ್ಲಿ ಇಲ್ಲ ಅಂದ್ರೂ ನಾನು ಆಚೆ ಬಂದ್ಬಿಟ್ಟು ಏನೋ ಒಂದು ಲೈನಲ್ಲಿ ಹೇಳ್ಬಿಟ್ಟು ಹೋಗ್ತೀಯ. ನಂಗೆ ಯಾವಾಗಲೂ ಡ್ರೀಮ್ ಅಂತ ಹೇಳ್ತಿದ್ದೆ. ಆ ಡ್ರೀಮ್ನ ನೀನು ನಿಜವಾಗ್ಲೂ ಸ್ಟೇಜ್ ಮೇಲೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಯಾವತ್ತೂ ನನಗೆ ಗೊತ್ತೇ ಇರಲಿಲ್ಲ, ಈ ಥರ ಫೀಲು ಬಂದಿರಲಿಲ್ಲ. ಸೊ ನೀನು ನೋಡಿದಾಗ ನೀನು ಪ್ರತಿ ವಾರ ನಿನ್ನ ಎಲ್ರಿಗಿಂತ ಸ್ಪೆಷಲಾಗಿ ಕಾಣಿಸ್ಬೇಕು, ಎಲ್ರಿಗಿಂತ ಚೆನ್ನಾಗಿ ಕಾಣಬೇಕು, ನೀನು ಈ ಸಾಂಗ್ ಹಾಡಿದ್ರೆ ನಿನಗೆ ಅದು ತಕ್ಕನಂಗೆ ಇರಬೇಕು ಅಂತ. ಅದು ಸುಮ್ಮನೆ ಅಂದರೆ ಬರೋದಲ್ಲ, ನೀನು ನೋಡಿದಾಗೆಲ್ಲ ಆ ಫೀಲ್ ಬರ್ತಿತ್ತು. ಅದಕ್ಕೆ ಏನು ಫೀಲ್ ಬರುತ್ತೆ ನಾನು ನೋಡಿದಾಗ ನಂಗೆ? ಆ್ಯಕ್ಚುಲಿ ನಂದು ಇನ್ನೊಂದು ಏನಂದರೆ, ನಂದು ನಿಂದು ಪೇರ್ ನೋಡಿ ಪ್ರತಿ ವಾರ ಎಲ್ಲರೂ ಮಾತಾಡ್ತಾರೆ. ಇಲ್ಲಿ ಇರೋರು ಮಾತಾಡ್ತಾರೆ, ಹೊರಗಡೆ ಜನ ಹೋದಾಗೂ ಎಲ್ಲರೂ ಕೇಳ್ತಾರೆ ಎಲ್ಲಿ ನಿಮ್ಮಮ್ಮು ಅಂತೇಳಿ. ನನಗೂ ಕೇಳ್ತಾರೆ ಎಲ್ಲಿ ಸುನಿ, ನಿಮ್ಮ ಸುದ್ದಿ ಎಲ್ಲಿ, ನಿಮ್ಮ ರಾಜ ಎಲ್ಲಿ ಅಂತ ಎಲ್ಲ ಕೇಳ್ತಾರೆ. ಅಲ್ಲಿ ಹೊರಗಡೆ ಎಷ್ಟೋ ಜನ ಇವಾಗ ನಾವು ಕಮಿಟ್ ಆಗಿದ್ದೀವಿ, ಕಮೆಂಟ್ಸಲ್ಲಾಗಲಿ ಇಲ್ಲಿ ಬಿಟ್ಟು ಬಂದ್ರಿ, ಒಬ್ಬರೇ ಬಿಟ್ಟು ಬಂದ್ರಿ, ಹಂಗೆ ಅಮ್ಮು ಹೆಂಗಿದ್ದಾರೆ ಅಂತೆಲ್ಲ ಕೇಳ್ತಾರೆ. ನಮ್ಮನ್ನ ನೋಡಿ ಎಷ್ಟೋ ಜನ ಹೊಟ್ಟೆ ಕಿಚ್ಚು ಪಡ್ಕೊಂತಾರೆ, ಏನೇನೋ ಮಾತಾಡ್ತಾರೆ. ಅಲ್ಲ ಪಡ್ಕೊಳ್ಳಿ, ಬಟ್ ನೀನು ಅವತ್ತಿಂದ ಇವತ್ತಿನವರೆಗೂ ಆ ಕಂಫರ್ಟ್ ಝೋನ್ ಕೊಟ್ಬಿಟ್ಟು ಅದೊಂಥರ ಅದು ಯಾರು ಫೀಲೇ ಅದು ಮಾಡಿಲ್ಲ ಯಾವತ್ತು. ಅಳ್ತಿದ್ಯಾ, ಅರ್ಥ ಆಗ್ತಿದೆ, ಅಳ್ತಿದ್ಯಾ, ನಿನ್ ಮೇಕಪ್ ಹೊಡ್ಸ ಆಗಲ್ಲ. ನೀನು ನಗ್ತಿದ್ಯಲ್ಲ ನೋಡು, ನೀನು ನಗ್ತಿದ್ಯಲ್ಲ, ಈ ನಗುನ ನನ್ನ ಹಳ್ಳಕ್ಕೆ ಬೀಳಿಸಿರೋದು. ನೋಡು ಮತ್ತೆ ನಗ್ತಾ ಇದೆಯಾ ಹಿಂಗೆ ನಕ್ಕಿ ನಂದು ಅಣ್ಣ ಮಾಡೋ ಥರ ಹಿಂಗಿದ್ದಿದ್ದು ಹಿಂಗಾಗಿಲ್ಲ. ಅವಾಗೆ ನಾನೊಂದು ಸಾಂಗಲ್ಲಿ ಹೇಳ್ದಿದ್ದೆ, ಮಗು ಅಂತ ಮಂದಾಕಿ ಸೀತೆ ಅಂತ ಗುಣದಾಕಿ ಅಂತೇಳಿ. ಸೊ ನೀನು ಹಂಗೆ ಇದೆಯಾ, ನೀನು ಹಂಗೆ ಇದೆಯಾ? ಅಯ್ಯೋ ಚೆನ್ನಾಗಿದೆ ಇವತ್ತು ನಾನು ಇಷ್ಟೊಂದೆಲ್ಲ ಡಿಸ್ಕ್ರೈಬ್ ಮಾಡ್ತಿದ್ದೆ ಅಂತ. ಹೇಳು ಇಲ್ಲ, ಯಾವಾಗಲೂ ಪ್ರೈವೇಟ್ ಆಗಿ ಹೇಳ್ತಿದ್ದೆ, ಇವಾಗ ಎಲ್ಲರ ಮುಂದೆ ಹೇಳ್ತಿದ್ದೆ ಅಲ್ಲ, ಖುಷಿ ಆಯ್ತು. ಮುಂದೆ ಹೇಳ್ತಾ ನಾನು ಇಷ್ಟೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದೀನಿ, ನೀನು ಹೇಳಿಸ್ತಾ ಇದೀಯ ಎಲ್ಲರ ಮುಂದೆ. ಓಕೆ, ಇವಾಗ ಜ್ಯೂಸ್ ಏನಾದರೂ ಇದೆಯಾ? ಇನ್ನೂ ತುಂಬ ಇದೆ, ಜ್ಯೂಸ್ ಕೊಡಿ. ಚೇರ್ಸ್ ಮಾಡು. ಚೇರ್ಸ್. ನಾನು ಯಾವತ್ತೂ ಲೈಫಲ್ಲಿ ನಾಚಿಕೆ ಅನ್ನೋದೇ ಬಂದಿರಲಿಲ್ಲ, ಗೊತ್ತಾ? ನೀನು ನನ್ನ ಲೈಫಲ್ಲಿ ಬಂದಾಗಿಂದ there's no day that I haven't felt shy. ಯಾವಾಗಲೂ ನಾನು ನಾಚ್ಕೊಂತಿದ್ದೆ, ಬಟ್ ನನ್ನ ನೋಡಿ ಯಾವುದೋ ಒಬ್ರು ಹುಡುಗಿ ನಾಚ್ಕೊಂತಿದ್ದಾರೆ ಅಂತ ಅದೇ ನಾಚಿಕೆನೇ ನನಗೆ ಇಷ್ಟ ಆಗಿದ್ದು. ಮತ್ತೆ ನಾಚ್ಕೊಂತ ಇದೆಯಾ? ಸುಮ್ಮನೆ ಇರು. ಏನ್ ಮಾಡಿದ್ಯಾ ನೀನು ಈ ಥರ ನಾಚ್ಕೊಳಕ್? ನಾನು ನೀನು ಹೇಳ್ಬೇಕು. ನೀನ್ ಮಾಡೋದು ನಾಚಿಕೆ. ಇವಾಗ ನಾನು ಯಾರು ನೋಡು ಈ ಥರ ನಾಚ್ಕೊಂಡಿಲ್ಲ ಅಂತ ಅಂದ್ಯಲ್ಲ, ನನ್ನ ನೋಡಿ ನಾಚ್ಕೊಂತಿದ್ಯಲ್ಲ, ಏನಕ್ಕೆ? ಹೇಳು ಯಾಕೆ ನಾಚ್ಕೊಂಡೆ? ಇವಾಗ ಅಂದ್ರೆ ಏನ್ ಮಾಡಿದೀನಿ? ಇಷ್ಟೊತ್ತೇನೋ ಹೇಳ್ದೆ ಅಲ್ಲ, ಅದನ್ನೇ. ಇವಾಗ ನೋಡು, ಇದು ನನ್ನ ಹಾರ್ಟೆಡ್ ಕೇಕ್ ಇದೆ, ಆಯ್ತಾ? ಕಟ್ ಮಾಡೋಣ, ಆಯ್ತಾ? ಯಾವತ್ತು ಮಳೆ ಹಾಗೆ ಇಷ್ಟ ಅಂತ ನಿಮ್ಗೆ, ಇವತ್ತು ರೋಸ್ ಮಳೆನೇ ಸುರಿಸ್ತಾ ಇದ್ದೀನಿ. ಬಟ್ ಇವಾಗ ಸುರಿತಾ ಇಲ್ಲ, ಅವಾಗೆ ಸುರಿದು ಹೋಯ್ತು. ಯಾಕೆ ನಡಕ್ತದ್ಯಾ? ನಡಕ್ತಿದ್ದೀನಿ, ನೀನು ನಡಕ್ತಾ ಇದೆ. ಯಾಕೆ? ಅದೇ ಆ ಫೀಲ್ ಇರುತ್ತಲ್ಲ. ಆದ್ರೂ ಏನೋ ಚೆನ್ನಾಗಿದೆ. ಏನ್ ಕತೆ ನಡೆಸ್ತಿದ್ಯಾ ನೀನು? ಒಂದು ಹೇಳಪ್ಪ. ಹಿರಿಯಣ್ಣ, ನಾನು ಈ ಗುಂಗಲ್ಲಿದ್ದೀನಿ, ನಿಮ್ ಗುಂಗಿಗೆ ಬರಲ್ಲ ಇವಾಗ. ಗೋಪಾಲ, ಆಕಾಶ್ ಎಲ್ಲ ಆಮೇಲೆ. ಇವಾಗ ಏನಿದ್ರು ನನ್ನ ಎದುರುಗಡೆ ಅಮ್ಮು ಮಾತ್ರ ಇದ್ದಾಳೆ.
ಇವಾಗ ನೀನು ಒಂದೊಂದ್ಸಲ ನಾನು ಹೊರಗಡೆ ಎಲ್ಲ ಸೆಲ್ಫಿ ತಗೊಂತಿರ್ತೀನಿ ಹುಡುಗಿರ ಜೊತೆ ಅಥವಾ ಇಲ್ಲಿ ಸೆಟ್ಟಲ್ಲಿ ಇದ್ದಾಗ ನೀನದು ಆ ಜಲಸ್ ಫೀಲ್ ಎಲ್ಲ ಮಾಡ್ಕೊಳ್ತೀಯ ತಾನೆ? ನಾನು ನೋಡಿದ್ದೀನಿ. ಎಲ್ಲಿ ಮಾಡ್ಕೊಂತೀನಿ? ಅಲ್ಲಿ ಹಾಕಿದ್ಯಾ, ಇಲ್ಲಿ ಹಾಕಿದ್ಯಾ, ಅಲ್ಲಿ ಕುತ್ಕೋ ಬಾ, ಇಲ್ಲಿ ಕುತ್ಕೋ, ಹಾಗೆ ಹೀಗೆ ಇದೆಲ್ಲ ನೋಡಿ ಯಾಕೆ ನನಗೋಸ್ಕರ ಯಾಕೆ ಇಷ್ಟು ಮಾಡ್ಬೇಕು, ಏನು ನಡೀತಾ ಇದೆ, ಏನ್ ನಡೀತಾ ಇದೆ ಅಂತ. ಇಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾಳೆ, ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ. ಆಮೇಲೆ ನೀನ್ ಕಾರ್ ಹತ್ರ ಬಂದ್ ಕೇಳಿ. ಆಯ್ತು, ನಾನು ನೋಡ್ತೀನಿ, ನೀನು ನೋಡ್ತೀನಿ. ಬಟ್ ಇವಾಗ ನಂಗೆ ಟೋಟಲಿ ತಲೆ ಕೆಟ್ಬಿಟ್ಟಿದೆ. ಟೋಟಲಿ ಏನೋ ಮಾಡ್ತಾರೆ. ಇವಾಗ ಟೋಟಲಿ ತಲೆ ಕೆಟ್ಬಿಟ್ಟಿದೆ. ಏನ್ ಮಾಡೋದು? ಏನ್ ತಲೆ ಕೆಟ್ಟಿದೆ? ಸತ್ತೆ. ನೀನ್ ಯಾವಾಗ್ಲೂ ಹೇಳ್ತಿರ್ತಿಲ್ಲ ಸತ್ತೆ ಅಂತ. ನಾನ್ ಸತ್ತೆ. ಇಷ್ಟು ವಾರ ಸುಮ್ಮನೆ ಸ್ಟೇಜ್ ಮೇಲೆ ಇಂಪ್ರೆಸ್ ಮಾಡಕ್ಕೆ ಅಥವಾ ಹಾಗೆ ಅಂತ ಅನ್ಕೊಂಡಿದ್ರು. ಇದು ನಿಜವಾಗ್ಲೂ ಕೊಡ್ತಿರೋದು. ನೀನಂದ್ರೆ ತುಂಬಾ ಇಷ್ಟ. ನೀನಂದ್ರೆ ತುಂಬಾ ಜಾಸ್ತಿ ಇಷ್ಟ. ಅದು ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಹೇಗೆ ಅನಿಸ್ತಿದೆ ನನಗೆ ಟೋಟಲ್ ಫೀಲು? ನಂಗೆ ಯಾವಾಗಲೂ ಹೇಳಿದೆ ನಾನು ರೋಸ್ ಪೆಟಲ್ಸ್ ಮೇಲೆ ನಡೆಯಕ್ಕೆ ತುಂಬಾ ಇಷ್ಟ ಅಂತ. ರೋಸ್ ಪೆಟಲ್ಸ್ ಮೇಲೆ ನಡೆಸ್ಬಿಟ್ಟೆ. ಕೂತ್ಕೋ ಇಲ್ಲಿ. ಅಮ್ಮು, ಕೊನೆಯದಾಗಿ ನಿಮ್ಗೊಂದು ಹೇಳೋ ಆಸೆ. ನನ್ನ ಜೀವನದ ಸಂಗೀತಕ್ಕೆ ಶ್ರುತಿನೂ ನೀನೆ, ಚರಣನೂ ನೀನೆ, ಪಲ್ಲವಿನೂ ನೀನೆ. ಇಷ್ಟು ವಾರನೂ ಹಾಡು ಹಾಡ್ಕೊಂಡು ಬಂದಿದ್ದೀನಿ, ಪ್ರತಿ ವಾರನೂ ಹಾಡಿದ್ದೀನಿ. ಇವಾಗ ಇನ್ನೊಂದು ಚಿಕ್ಕ 4 ಲೈನ್ ನಿನ್ಗೋಸ್ಕರ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ಇವಾಗ ನನಗೆ ಮಾತು ಬರ್ತಿಲ್ಲ. ನನ್ ಮಾತೆ ಹೋಗ್ಬಿಟ್ಟಿದೆ. ಇವಾಗ ನನ್ನ ಪ್ರೀತಿ ಓಕೆ ನನಗೆ? ಈ ತರ ಕ್ವಶನ್ಸ್ ಕೇಳ್ಬೇಡ. ಏನು ಅನಿಸ್ತಿದೆ ನಿನಗೆ? ನನ್ ಬ್ಲ್ಯಾಂಕ್ ಆಗಿದೆ ಸದ್ಯಕ್ಕೆ. ಓಪನ್ ಆಗು. ಇಬ್ರಲ್ಲಿ ಒಬ್ರಾದ್ರೂ ಉತ್ತರ ಕೊಡ್ರಪ್ಪ. ಏನು ಅನಿಸ್ತಿದೆ ನಿನಗೆ? ಇಷ್ಟೆಲ್ಲ ನಂಗೆ ಜಾಸ್ತಿ ಇಷ್ಟ ಆಯ್ತು ಇವತ್ತು. ನನಗೆ ಇದೇ ಜಾಸ್ತಿ ಅನ್ನೋದೇ ತುಂಬ ಇಷ್ಟ ಆಗಿದ್ದು. ಎಲ್ಲರಿಗೂ ಅದೇ ಇಷ್ಟ ಆಗಿದ್ದು. ನನಗೂ ಮಾತು ಏನೋ ಬರ್ತಿಲ್ಲ, ಕೇಳ್ದೆ ನಿನಗೂ ಅಲ್ಲ, ಮಾತು ಕೇಳಿ ಬರ್ತಿಲ್ಲ. ಅನ್ಸತ್ತೆ. ಬಾ, ಯಾಕೆ ಅಲ್ಲೇ ಕೂತ್ಕೊಳ್ಳಿ ಇನ್ನೊಂದು ಅರ್ಧ ಗಂಟೆ. ಚೆನ್ನಾಗಿದೆ, ಕೂತ್ಕೊಳ್ಳಿ. ಏನ್ ತೊಂದ್ರೆ? ಹೇಳಪ್ಪ, ಏನ್ ಬ್ಲ್ಯಾಂಕ್ ಆಗಿದೆ? ಇಲ್ಲ ಅಣ್ಣ, ನಾನು ಮನಸ್ಸಲ್ಲಿರೋದು ಎಲ್ಲ ಭಾವನೆಗಳು ಎಷ್ಟಾಗುತ್ತೋ ಅಷ್ಟು ಹೇಳಿದೆ. ಅಮ್ಮು ಕೇಳ್ಬೇಕು ಇವಾಗ. ಹೇಗೆ ಹೇಳಿದ್ದು ಅನಿಸ್ತು? ನೋಡಿದೆ ನಾನು. ನಿನಗೆ ಏನ್ ಅನ್ಸುತ್ತೆ ಹೇಳ್ಬಿಡಮ್ಮ ಹೋಲಿ. ಏನೀಗ ನಿನ್ಗೆ ಇಷ್ಟ ತನಕ ಏನ್ ಫೀಲ್ ಆಯ್ತು? ನನ್ನ ಭಾವನೆ ನಾನು ಹೇಳ್ಕೊಂಡಾಗ ನನ್ ಇವಾಗ ಹಾರ್ಟ್ ಬೀಟು ಎಷ್ಟು ಜೋರ ಬಡ್ಕೊತಿದೆ ಗೊತ್ತಾ? ಎಷ್ಟು ನೋಡಿ, ಜೋರ? ಅದಕ್ಕೆ ತಲೆ ಇಟ್ಟು ಕೇಳೋ, ಹಾರ್ಟ್ ಬೀಟ್ ಕೇಳೋ ಒಂದ್ಸರಿ. ಅವನ ಈಗ ಅವ್ನ್ ನೋಡಮ್ಮ, ಅವ್ನ್ ಏನ್ ಸ್ಪೀಡಲ್ಲಿ ನೋಡ್ತಿದ್ದೆ. ಅಸಲಿ ಆಟ ಇವಾಗ ಶುರು. ಅವ್ನು ನಿಂತೋಗ್ಬಿಟ್ರು ಅವ್ನ್ ನೋಡು. ಯಾವಾಗ್ಲೂ ಜೋರಾಗೆ ಇರುತ್ತೆ. ಮುಂಚೆ ನೋಡಿದ್ದೆ ಹಂಗಾರೆ ನೀನು? ಇಲ್ಲ, ಅವ್ರು ಹಗ್ ಮಾಡ್ತಿದಾರ ಗೊತ್ತಾಗುತ್ತೆ. ಏಯ್ ಸುನಿಲ್ಲ, ಈಗ ಅವಂದು ಹಾರ್ಟ್ ಬೀಟ್ ನೋಡು. ಅದು ನಿಂತೋಗಿದೆ ನೋಡು ಒಂದ್ಸರಿ. ಅಣ್ಣ ನಿಂತೋಗಿರುತ್ತೆ ನೋಡು. ಏಯ್ ಅವ್ನಿಗೆ ಹಾರ್ಟ್ ಅಲ್ಲಿಲ್ಲ ಕಣ. ನಮ್ ತಾಯನೇ ನನ್ನ ಆಲ್ಟು. ಎಲ್ಲ ಕಡೆ ಹೊಡ್ಕೊಂತ ಇದೆ ಟಿಶ್ ಅಂತ. ಏನ್ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರಿ ಅಂದ್ರೆ ಒಬ್ರಿಗೊಬ್ರು ನೋಡಕ್ ನಿಜವಾಲು 2 ಗ್ಲಾಸ್ ಸಾಲದು. ಬಟ್ ಇಬ್ರು ಹೇಳಿ ಕರೆಕ್ಟ್ ಆಗಿ.
ಮನ್ಸಲ್ಲಿರೋದೆಲ್ಲ ಆಚೆ ಬಂತಾ? ಬಂತು ಅಣ್ಣ, ನನಗೆ ಬಂತು. ಏನ್ ಬಂತು? ಈ 18 ವಾರ ನಮ್ಮಿಬ್ಬರು ಒಡನಾಟ, ನಾವ್ ಹೇಗಿದ್ವಿ, ಜಗಳ, ಮಾತು, ಕತೆ, ನಗು, ಚೇಷ್ಟೆ ಎಲ್ಲ. ಏನ್ ಜಗಳ? ಯಾವಾಗ ಜಗಳ ಆಡಿದ್ವಿ? ಜಗಳ ಅಂದ್ರೆ ನಾನ್ ನಿನ್ಗೆ ಹೊಡಿಯೋದು, ನೀನ್ ನನ್ಗೆ ಹೊಡಿಯೋದಲ್ಲ. ಮಾತಾಡ್ತಾ ಇರಿ ನಾನು. ಅಣ್ಣ ಬಾ ಅಣ್ಣ, ಪ್ಯಾಂಟ್ ಬೇರೆ ಲೂಸ್ ಇದೆ, ಎದ್ದು ಬರಕ್ಕಾಗಲ್ಲ. ಒಟ್ಟಲ್ಲಿ ಏಂಜಲ್ಸು ಬ್ಯಾಚುಲರ್ಗೆ ಎಷ್ಟು ಚೆನ್ನಾಗಿ ಮೆಂಟ್ರಿಂಗ್ ಮಾಡ್ಯಾರ ಏನಕ್ಕೆ ನೋಡಿದ ಮೊಮೆಂಟೇ ಸಾಕ್ಷಿ. ಇದರಿಂದ ಒಂದು ಅರ್ಥ ಆಗತ್ತೆ ಕಣು, ನೀನ್ ನಿಮ್ಮ ಹುಡುಗಿಗೆ ನಿಜವಾಗ್ಲೂ ಅದ್ಭುತವಾಗಿ ಪ್ರಪೋಸ್ ಮಾಡೋ ಶಕ್ತಿ ನಿನ್ನಲ್ಲಿ ಇವಾಗಿದೆ. ನೀ ಹೇಳಮ್ಮ ಅಮೃತ, ಏನ್ ಅನ್ಸುತ್ತೆ? ಸುನಿಲ್ ಅಂದ್ರೆ ನಿಮ್ಮ ಸ್ಟೂಡೆಂಟ್ ಮುಂದೆ ಅವನ ಬಾಳ ಸಂಗಾತಿ ಆಗೋಳ್ಗೆ ಚೆನ್ನಾಗಿ ಪ್ರಪೋಸ್ ಮಾಡ್ತಾನೆ ಅಂತ ಅನ್ಸುತ್ತಾ? ಇದಕ್ಕಂತ ಚೆನ್ನಾಗಿ ಮಾಡ್ತಾನೆ. ಆದ್ರೂ ಯರ್ ಡ್ರೀಮ್ ಕೇಮ್ ಟ್ರೂ. ಎಸ್, ಎಷ್ಟಿಷ್ಟ ಆಯ್ತು ಇಷ್ಟ ಆಯ್ತು ನಿನ್ಗೆ? ನನ್ಗೂ ಫುಲ್ ಜಾಸ್ತಿ ಅದಲ್ಲ, ಮತ್ತೆ ಜಾಸ್ತಿ ಇಷ್ಟ ಆಯ್ತು. ನೀವು ಜಾಸ್ತಿ ಆಟ ಆಡ್ಕೊಂಡಿರಿ. ಬನ್ನಿ. ಈ ಒಂದು ಪ್ರಪೋಸಲ್ ಪ್ರೆಸೆಂಟೇಶನ್ ಜಾಸ್ತಿ ಇಷ್ಟ ಆಯ್ತಾ? ಜನ ಕೇಳ ಎಸ್ ಅಣ್ಣ, ಎಸ್. ರಚ್ಚು ಬೀಂಗ್ ವೆರಿ ಹಾನೆಸ್ಟ್, ಲವ್ ಎಕ್ಸ್ಪ್ರೆಸ್ ಮಾಡೋದೇ ಒಂದು ದೊಡ್ಡ ಬ್ಯೂಟಿಫುಲ್ ಮೊಮೆಂಟ್. ಆ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು ಬರ್ತಿರತ್ತೆ. ಅದ್ರನ್ನ ಎಂಟೈರ್ ಫೀಲ್ಸ್ ಆಗಿರ್ಬೋದು, ಆ ಮೊಮೆಂಟ್ ಆಗಿರ್ಬೋದು, ಆ ಸಿನಾರಿಯೋ, ಅದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋಕೆ ನಂಗೆ ತುಂಬಾನೇ ಕಷ್ಟ. ಬಿಕಾಸ್ ಐ ಲವ್ ಲವ್ ಯು ಲವ್ ಲವ್. ಎಸ್, ತುಂಬಾ ಇಷ್ಟ ನಂಗೆ ಲವ್. ಸೊ ಇವರಿಬ್ಬರದು ಲವ್ ಪ್ರಪೋಸಲ್ ನಾನು ನೋಡಿದಾಗ ಐ ಫೆಲ್ ಹಾಯ್, ಸೋ ನೈಸ್ ಅನ್ನಿಸ್ತಾ ಹೋಗ್ತಾರೆ. ಹೌದು, ಹೆಣ್ಮಕ್ಳಿಗೆ ರೋಸ್ ಅಂದ್ರೆ ತುಂಬಾನೇ ಇಷ್ಟ. ರೋಸಸ್ ಆರ್ ಆಲ್ವೇಸ್ ಲೈಕ್ ಅ ವೆರಿ ಗುಡ್ ಗಿಫ್ಟ್. ಆಕ್ಚುಲಿ ನೀವು ಕೊಟ್ಟಾಗ ಒಂದು ರೋಸಸ್, ದಿಸ್ ಡಿಫೈನ್ಸ್ ಅ ಲಾಟ್. ಒಂದು ಫುಲ್ ಬೊಕೆ ಡೆಫಿನೆಟ್ಲಿ ಅದು ಖುಷಿ ಆಗುತ್ತೆ, ಬಟ್ ಒನ್ ರೋಸ್ ವಿತ್ ಸೋಲ್ಫುಲಿ ವೆನ್ ಯು ಗಿವ್ ಇಟ್ ಯುವರ್ ಲವ್ಡ್ ಒನ್ಸ್, ದಿಸ್ ಮೀನ್ಸ್ ಅ ಲಾಟ್. ಅಂಡ್ ಐ ಲವ್ ರೋಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಗೆ ಕಣ್ಕಟ್ಟಿ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದೇ ವಂಡರ್ಫುಲ್ ಮೂಮೆಂಟ್ ಅದು. ಸುನಿಲ್ನ ಮಾತಾಡಬೇಕಾದ್ರೆ ಇಲ್ಲ ಅವಳು ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಆ ಪಿಸು ಮಾತು, ಗುಸು ಮಾತು ಕನ್ವರ್ಸಿದ್ದೆ, ಗುಣಗಿದ್ದೆ ತುಂಬ ಚೆನ್ನಾಗಿದ್ದಿದ್ದು ಆ್ಯಕ್ಚುಲಿ. ಬಟ್ ಇಬ್ಬರು ತುಂಬ ಆರ್ಟ್ಫುಲ್ ಆಗಿದ್ರೆ, ಅವಳು ಕಣ್ಣಲ್ಲಿ ನೀರು ಹಾಕಿದ್ದು ಆ ಫೀಲ್ ಆಗಿದ್ದೆಲ್ಲ ಶಿ ಕುಡ್ ಫೀಲ್ ದಿ ಮೊಮೆಂಟ್ ಅನ್ನೋದು. ಅಂದರೆ ಈ ಪ್ರೀತಿ ಮಾತಾಡಬೇಕಾದ್ರೆ ನಿಮಗೆ ಪ್ರಪಂಚ ಏನು ಕಾಣಿಸಲ್ಲ, ಕುರುಡಾಗ್ಬಿಡ್ತೀರಾ ನೀವು. ವುಡ್ ಹವ್ ಫೆಲ್ಟ್ ಆ ಮೂಮೆಂಟ್ ಹೆಂಗಿರುತ್ತೆ ಅಂದರೆ ಅಕ್ಕಪಕ್ಕ ಏನು ಇದ್ರೂ ಕೂಡ ಕಾಣಿಸೋದು ಇಲ್ಲ, ಕೇಳಿಸೋದು ಇಲ್ಲ. ಆ ಮೂಮೆಂಟ್ ನೀವಿಬ್ಬರು ಮಾತಾಡ್ಬೇಕಾದ್ರೆ ನಿಮ್ಮಿಬ್ಬರ ಮಧ್ಯೆ ಅದು ಕ್ರಿಯೇಟ್ ಆಯಿತು ಅಂತ ನನಗೆ ಅನ್ನಿಸ್ತು. ನಿಮಗೆ ಜಡ್ಜಸ್ ಇಲ್ಲಿದ್ದಾರೆ, ಇಲ್ಲ ಕಂಟೆಸ್ಟೆಂಟ್ಸ್ ಪಕ್ಕದಲ್ಲಿ ಕೂತಿರೋದ್ರೆ ನಿಮ್ಗೆ ಒಂದು ಐ ಥಿಂಕ್ ಒಂದು 5 ನಿಮಿಷ ನಿಮಗೆ ಕಾಣಿಸೇ ಇಲ್ಲ. ನಿಮಗೆ ಒಂದು ಲೋಕಕ್ಕೆ ಹೊರಟೋಗಿದ್ರಿ ನೀವು ಮನಸ್ಸು ಬಿಚ್ಚಿ ಮಾತಾಡ್ತಿರ್ಬೇಕಾರೆ. ಬಟ್ ಅಲ್ಲಿ ಮೊಮೆಂಟ್ ಚೆನ್ನಾಗಿತ್ತು, ಚೆನ್ನಾಗಿ ಕ್ರಿಯೇಟ್ ಮಾಡಿದೆ. ಥ್ಯಾಂಕ್ ಯು ಸರ್. ಸದ್ಯಕ್ಕೆ ಅಮೃತ, ನಿನಗೊಂದು ಚಾನ್ಸ್ ಕೊಡ್ತೀವಿ. ನಿನ್ನ ಮುಂದೆ ಬರುವಂತ ಡ್ರೀಮ್ ಬಾಯ್ಗೆ ನೀನ್ ಪ್ರಪೋಸ್ ಮಾಡಬೇಕು ಅನ್ನೋದಾದ್ರೆ ಹೇಗ್ ಮಾಡ್ತೇವೆ? ಒಂದು ಝಲಕ್ ತೋರಿಸ್ತೀಯಾ? ಅದ್ರ ಬಗ್ಗೆ ಯಾವತ್ತೂ ನಾವು ಪ್ಲಾನೇ ಮಾಡಿಲ್ಲ. ಪ್ಲಾನ್ ಇಟ್ ನಾವ್. ಹಾಯ್, ಹಾಯ್, ದಿಸ್ ಇಸ್ ಅಮೃತ. ನನ್ನ ಹೆಸರು ಸುನಿಲ್. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಆ್ಯಂಡ್ ಎಷ್ಟು ದಿವಸ ನೀವು ನನ್ನ ಜೊತೆ ಮಾತಾಡಿದಾಗ, ಮಾರ್ನಿಂಗ್ ಕಾಲ್ಸ್ ಆಗಲಿ, ನೈಟ್ ಕಾಲ್ಸ್ ಆಗಲಿ, ನೀವು ನನಗೆ ಹೇಳಿಕೊಟ್ಟಿರೋದು. ಮೇಡಮ್, ಕೇಕ್ ರೆಡಿ ಆಯ್ತು ಮೇಡಮ್? ಡಿಸ್ಟರ್ಬ್ ಮಾಡಬಾರ್ದು ಆ ಥರ. ಸಾರಿ ಮೇಡಮ್. ಮಾರ್ನಿಂಗ್ ಕಾಲ್ಸು, ನೈಟ್ ಕಾಲ್ಸು, ನೀವು ಮಾರ್ನಿಂಗ್ ಫಸ್ಟ್ ಹೇಳೋ ಗುಡ್ ಮಾರ್ನಿಂಗ್ಸ್, ನಾನು ಮಲ್ಗೋ ಟೈಮಿಂಗ್ ಜ್ಯೂಸ್ ರೆಡಿ ಆಗಿರಲಿ. ಆಗಿದೆ ಸರ್. ಸರ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಅಸಲ್ಲ. ನನ್ನ ಟೈಮ್ ಬರುತ್ತೆ ಸರ್. ನೀವು ಹೇಳೋ ಗುಡ್ ಮಾರ್ನಿಂಗ್ಸ್, ನಾನು ಮಲ್ಗೋವಾಗ ವಿಡಿಯೋ ಕಾಲಲ್ಲಿ ಇದ್ದು ಮಲ್ಗಿಸೋದು, ಮತ್ತೆ ಟೈಮಿಗೆ ಊಟ ಮಾಡಿಲ್ಲ ಅಂತೆಲ್ಲ ಕೇಳೋದು. ಸರ್, ಹೋಟೆಲ್ ಟೈಮ್ ಆಯ್ತು, ಹೋಗಿ. ಟೈಮ್ ಆಯ್ತು ಹೋಟ್ಲದು. ಸೊ ಹಾಗಾಗಿ ನಿಮಗೊಂದು ವಿಷಯ ಹೇಳಬೇಕು. ಹೇಳಿ. ಹಲೋ Please ಹಲೋ ಗೋಪಾಲ್, ಟೈಮ್ ಆಯ್ತು ಸರ್, ಹೋಟ್ಲದು ಸೈಡ್ ಪ್ಲೀಸ್. ಟೈಮ್ ಆಯ್ತು ಸರ್. ಇವೆಲ್ಲ ಮನೇಲಿ ಮಾಡ್ಕೊಳ್ಳಿ ಸರ್. ವರ್ಕ್ ಆಗ್ತಿದೆ, ಪ್ಲೀಸ್ ಈ ಕಡೆ. ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಹೇಳ್ತಿದ್ದೆ, ನಂಬಿಡಿ. ಅಣ್ಣ ಹಿಂಗೆ ಮಾಡಿದ್ರೆ ಹೆಂಗಣ್ಣ? ಮಾಡ್ಕೊಳ್ಳಿ. ಸೊ ಫೈನಲಿ ಆಫ್ಟರ್ ಸೋ ಮೆನಿ ಡೇಸ್, ಸೋ ಮೆನಿ ಮಂತ್ಸ್, ಗೋಪಾಲ್ ಕಣ್ಣು ಮುಚ್ಕೊಳ್ಳಿ. ದಿಸ್ ಒನ್ಸ್ ಫಾರ್ ಯು ವಿತ್ ಮೈ ಹೋಲ್ ಹಾರ್ಟೆಡ್. ಐ ಲೈಕ್ ಯು. I like you. Thank you. I like you too.
ನನ್ನ ಮುದ್ದಾಗಿ ನೋಡ್ಕೊಂಡಿದ್ದಕ್ಕೆ ಒಂದ್ ಕಣ್ಣೀರು ಯಾವತ್ತಾದ್ರೂ ಹಾಕ್ಸ್ದಾಗ ಬರ್ದೇ ಇರೋಂಗೆ ನಗ್ಸೋದಕ್ಕೆ ಯಾವಾಗಲೂ ಸದಾ ನಾನು ನಿಮ್ಮ ಜೊತೆ ಹೀಗೆ ಇರ್ತೀನಿ. ಸರ್ ಕ್ಲೋಸಿಂಗ್ ಟೈಮ್ ಐತೆ. ನಡೀರಿ ಮೇಡಮ್, ನಡೀರಿ. ಥ್ಯಾಂಕ್ ಯು. ಹೋಗಿ ಹೋಗಿ ಮುಂದಕ್ಕೆ ಹೋಗಿ, ಎಲ್ಲ ಕ್ಲೋಸ್ ಆಯ್ತು, ಹೋಗಿ. ಈ ನಮ್ಮ ವೇದಿಕೆಗೆ ಮಾಸ್ ಬ್ಯಾಚುಲರ್ ಆಗಿ ಎಂಟ್ರಿ ಕೊಟ್ಟು ಈಗ ಕ್ಲಾಸ್ ಲವರ್ ಬಾಯ್ ಆಗಿರೋ ಆಕಾಶ್ ಪ್ರೀತಮ್ ಉರ್ಫ್ ರಾಮನಾಥ್ ಈಗ ಕ್ರಿಯೇಟಿವ್ ಆಗಿ ತಮ್ಮ ಪ್ರಪೋಸಲ್ ನ ಪ್ರೆಸೆಂಟ್ ಮಾಡೋದಕ್ಕೆ ವೇದಿಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ರಕ್ಷಕ್ ಹಾಗೂ ಏಂಜಲ್ ರಮೋಲಾ. ಶಾಕ್ ಆಗ್ಬಿಟ್ಟವ್ರೆ ಸ್ವಲ್ಪ. ಅದು ಅವ್ರು ಹೇಳ್ಬೇಕು, ನೀನಲ್ಲ. ಹೆಂಗ ಅನ್ಸ್ತಿದೆ ಇಷ್ಟು ಟೈಟಲ್ ಬಂದಿದ್ಯಾ? ನಿಂಗೆ ಬೇರೆ ಹೈಟ್ ಫೋಬಿಯಾ ಇದೆ. ಅಲ್ಲ ಕಣೋ, ನಿನಗೆ ಇರೋದು ಹೈಟ್ ಫೋಬಿಯಾ? ಹೈಟ್ ಫೋಬಿಯಾ ಇದೆ, ಆದ್ರೆ ಇದು ತುಂಬಾ ಇಷ್ಟ ಆಗ್ತಾ ಇದೆ. ನೀನ್ ಮಾಡಿರೋ ಜೋಕಾಲೆ ಅಲ್ವಾ? ನಾನು ಒಬ್ಬನೇ ಹೋದ್ರೆ ಹೈಟ್ ಫೋಬಿಯಾ. ನಮ್ಮ ಹುಡುಗಿ ಜೊತೆ ಬಂದಿದ್ದೀನಿ, ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ, ಆದ್ರೆ ನನಗೆ ಅನ್ಸೋದು ಇಲ್ಲ. ಲವ್ ಫೋಬಿಯಾ ಇದು. ಬೇಬಿ, ಬೆಂಕಿ ತರ ಉರಿದಿದ್ದೀನಿ ನಾನು, ಇವತ್ತು ದೀಪ ತರ ಬೆಳಗ ತರ ಮಾಡಿದ್ಯಾ. ಈ ನನ್ನ ದೀಪದ ಲೋಕಕ್ಕೆ ಸ್ವಾಗತ, ವೆಲ್ಕಮ್. ದಯವಿಟ್ಟು ತುಂಬ ಚೆನ್ನಾಗಿದೆ. ನೀನು ಇಷ್ಟೊಂದು ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನೀನು ಯಾವಾಗಲೂ ಕನ್ಫ್ಯೂಷನ್ನಲ್ಲೇ ಇಟ್ಟಿರ್ತೀಯ. ಯಾವಾಗಲೂ ನೀನು ನೋಡಿದ್ರೆ ನನಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ ಥರ ಹುಡುಗ ಇವನು ಅಂತ. ಬಟ್ ಇದನ್ನು ನೋಡಿದ್ರೆ ನೀನು ಅಂದ್ಕೊಂಡಿದ್ಕಿಂತ ಒಂದ್ ಕೈ ಮೇಲೆ ಇದೆಯಾ ಅಂತ ಅನ್ನಿಸ್ತಾ ಇದೆ. ಮೇಲೆ ಕರ್ಕೊಂಡು ಕನ್ಫ್ಯೂಷನ್ ಅಂತ ಹೇಳ್ದಲ್ಲ, ಫಸ್ಟ್ ಡೇ ನಾನು ಬಂದಿದ ತಕ್ಷಣ ರಕ್ಷಕ್ ಅಂತ ನನ್ನ ಹೆಸರು ಗೊತ್ತಿತ್ತು. ಆದ್ರೆ ನೀವು ರಕ್ಷಿತ್ ಅಂದ್ರೆ ನಾನು ಅವತ್ತೇ ಫ್ಲಾಟ್ ಆಗೋದೆ ನಿಮ್ಮ ಇದಕ್ಕೆ. ಆಕಾಶ್ ಆಗಿದ್ದೀನಿ, ಪ್ರೀತಮ್, ಚಂದ್ರಮೌಳಿ, ಕೊನೆಗೆಲ್ಲ ಆಗೋಯ್ತು ರಾಮನಾಥ್ ಆಗೋದೆ ನಿಮ್ಗೋಸ್ಕರ. ನಾನು ಎಷ್ಟೇ ದೌಲತಿಂದ ಇರ್ಬೋದು, ಎಷ್ಟೇ ಹಿಂಗೆ ಮಾತಾಡ್ಬೋದು, ನಿಮ್ಮ ಮುಂದೆ ಯಾವತ್ತೂ ನನ್ನ ತಲೆ ಬಗ್ಗಿಸ್ಕೊಂಡೇ ಇರ್ತೀನಿ. ಆ ಪ್ರೀತಿಗೆ ಯಾವತ್ತೂ ಚಿರುಣಿ ಆಗಿದ್ದೀನಿ. ಕೇಕ್ ನನಗೆ ಇಷ್ಟ ಅಂತನಾ? ಕೇಕ್ ಸಿಕ್ಕಾಪಟ್ಟೆ ಇಷ್ಟ ಅಂತ. ನೀವು ತಿನ್ಬೇಡಿ, ನಾನೇ ತಿನ್ನಿಸ್ತೀನಿ ನಿಮ್ಗೆ. ನನಗೆ ಕೇಕ್ ಇಷ್ಟ ಇಲ್ವಲ್ಲ? ನೀವು ಜಾಸ್ತಿ ಸ್ವೀಟ್ ತಿನ್ಬೇಡಿ, ಯಾಕಂದ್ರೆ ನೀವೇ ಸ್ವೀಟ್, ಅದಕ್ಕೋಸ್ಕರ. ನನಗೆ ಸ್ವೀಟ್ಗಿಂತ ನಾನು ಸ್ವೆಟ್ ಆಗ್ತಾ ಇದ್ದೀನಿ. ಅಯ್ಯೋ, ಯಾಕೆ? ಖುಷಿಗೆ, ಗಾಬ್ರಿಗೆ. ಗಾಬರಿ ಪಡ್ಕೊಂಬೇಡಿ, ನಾನಿದ್ದೀನಿ ನಿಮ್ ಜೊತೆ. ಗಾಬರಿ ಇಲ್ಲ, ಅನನ್ಯ ಡ್ರೆಸ್ ಹಾಕೊಂಡು ಕೂತವ್ ನೋಡು. ಎಲ್ಲ ಹುಡುಗಿರಿಗೂ ಇದೇ ತರ ನೀನು ಪ್ರಪೋಸ್ ಮಾಡೋದಾ, ಅಥವಾ ನನಗೆ ಮಾತ್ರ ಈ ತರ ಪ್ಲಾನ್ ಮಾಡಿದ್ಯಾ? ನಾನು ಯಾವ ಹುಡುಗಿನೂ ತಲೆ ಎತ್ತೆ ನೋಡಿಲ್ಲ ನಿಮ್ನ ಬಿಟ್ರೆ. ಇದೆಲ್ಲ ಮಾಡೋಕ್ಕೆ ಮುಂಚೆ ಫಸ್ಟು ನೀನು ನಿನ್ನ ಲೈಫಲ್ಲಿ ಅವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ಮಾಡ್ತೀನಿ ಅಂತ ಅನಿಸುತ್ತಾ? ಬಿಕಾಸ್ ನನಗದು ಫೀಲ್ ಆಗಿಲ್ಲ ನೀನು ಇಂಪಾರ್ಟೆನ್ಸ್ ಕೊಡ್ತೀಯಾ ಅಂತ. ನಾನು ಯಾವಾಗಲೂ ನಾನೇ ನಿನಗೆ ಕಾಲ್ ಮಾಡಬೇಕು. ಸೊ ಹೆಂಗೆ ಎಲ್ಲ ಡೆಕೋರ್ ಮಾಡಿ ಪ್ರಪೋಸ್ ಮಾಡಿದ ತಕ್ಷಣ ಹುಡುಗಿ ಹುಡುಗರು ಯಾವತ್ತು ಪ್ರೀತಿನ ಹಂಚಲ್ಲ, ಮನ್ಸಲ್ಲಿ ಇಟ್ಕೊಂಡು ಪ್ರೀತಿಸ್ತಾರೆ. ಅದಕ್ಕೋಸ್ಕರ
ನಾನು ನಿಮ್ಮ ಕಡೆ ಅಟೆನ್ಷನ್ ನೋಡ್ಸ್ತಿಲ್ದಿರೋದು, ಇಲ್ಲಾಂದ್ರೆ ನಿಮ್ಮ ಫೋನ್ ಎತ್ತಿಲ್ದಿರೋದು, ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತಿರೋದು, ಯಾವತ್ತಿಗೂ ನೀವು ನನ್ನ ಹೃದಯದಲ್ಲಿ ಇರ್ತೀರಾ, ನನ್ನ ಇದರಲ್ಲಿ ಇರ್ತೀರಾ. ನಾನು ಯಾವತ್ತೂ ನಿನ್ನ ನೆನೆಸ್ಕೊಂತಾನೆ ಇರ್ತೀನಿ. ಇರ್ತೀನಿ. ನಿನ್ ಮನಸ್ಸಲ್ಲಿರೋದು ಅದಕ್ಕೆ ನಿನ್ ಮನಸ್ಸಲ್ಲಿರೋದು ಹುಡುಗಿ ತನಕ ರೀಚ್ ಆಗ್ಬೇಕಲ್ವಾ? ಹೌದು. ಎಕ್ಸ್ಪ್ರೆಸ್ ಮಾಡ್ಲೇಬೇಕಲ್ಲ. ನಮಗೆ ಇನ್ನೊಂದು ಕಣ್ಣಿಲ್ಲ, ಕಾಣಿಸಲ್ಲ. ಹೌದು. ನಿಮ್ಗೆ ನಿಮ್ಗೆ express ಮಾಡಿದ್ರೆ ಎಲ್ಲರೂ ತರ ಗೊತ್ತಾಗೋದು. ಸುಮಾರಾಗಿ ಹೇಳಿದ್ರೆ ಕೆಳಗಡೆ ನಿಲ್ಸ್ಕೊಂಡು ಹೇಳಿದ್ರೆ ನಿಮ್ಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಮೇಲೆ ಕರ್ಕೊಂಬಂದು ಎತ್ತರ ಕರ್ಕೊಂಬಂದು ನನ್ನ ಮನ್ಸಿನ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಜವಾಗ್ಲೂ ನೀವಂದ್ರೆ ನಂಗೆ ಇಷ್ಟ. ಯಾಕೆ ಇಷ್ಟ? ನಾನು ಈ ಶೋಗೆ ಬರೋಕ್ಕಿಂತ ಮುಂಚೆ ನಂಗೆ ಯಾವ ಥರ ಪಾರ್ಟ್ನರ್ ಸಿಗ್ತಾರೆ ಅಂತ ಅನ್ಕೊಂಡಿದ್ದೆ. ಮೊದಲನೇ 2ನೇ ವಾರಗೆ ಮನೆಗೆ ಹೋಗ್ಬಿಡೋಣ, ಯಾಕಂದ್ರೆ ಈ ಶೋ ಎಲ್ಲ ನಮಗೆ ಸೆಟ್ ಆಗಲ್ಲ ಅಂತ. ನೀವು ಸಿಕ್ಕಾದ್ಮೇಲೆ ಅನ್ಕೊಂಡೆ ಈ ಶೋ ಇನ್ನೂ 2 ವಾರ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ, ಇವ್ರ ಜೊತೆನೇ ಪರ್ಮನೆಂಟ್ ಆಗಿ ಇಲ್ಲಿರಬೇಕು ಅಂತ. ಅದೇ ಯಾಕೆ ಅಂತದೇನಾಯ್ತು? ಒಂದು ಫುಲ್ ಮಾಸ್ ಆಗಿ ಡೈಲಾಗ್ ಹೊಡಿತಿದ್ದೆ ಹುಡುಗನ್ನ. ಇವತ್ತೆಲ್ಲ ಮಾಸ್ ಅನ್ನೋದೇ ಮರ್ತೋಗಿ ನನಗೆ ಬರೀ ಲವ್ವಲ್ಲೇ ತೇಲ್ತಾ ಇದ್ದೀನಿ, ಲವ್ವಲ್ಲೇ ಮುಳುಗೋಗಿದ್ದೀನಿ. ಅದು ನಿಮ್ಮಿಂದಾನೇ ಕಾರಣ. ನಿಮ್ಮನ್ನ ನೋಡಾದ್ಮೇಲೆ ಆ ಒಂದು ಲವ್ ಅನ್ನೋ ಒಂದು ಇದಕ್ಕೆ ತುಂಬಾ ಇದಕ್ಕೆ ಏನಂತಾರೆ ಒಂಥರ ಅದಕ್ಕೆ ಅದು ಹೇಳಕ್ ಆಗ್ತಿಲ್ಲ ನನಗೆ ಹೆಂಗೆ ಅಂತ ಹೇಳಿದ್ರೆ ನಿಮ್ಮ ಹಿಂದೆ ನಾನು ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ಬೋದು. ನೀವು ನನ್ನ ಎದುರುಗಡೆ ಇದ್ರೆ ನಾನು ಮಾತೇ ಮರ್ತು ಹೋಗ್ಬಿಡ್ತೀನಿ. ನಿನ್ನ ಲೈಫಲ್ಲಿ ಹುಡುಗಿ ಎಷ್ಟು ಇಂಪಾರ್ಟೆಂಟು? ಇವತ್ತು ನಮ್ಮಮ್ಮ ನನಗೆ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ನನಗೆ ನೀವು ಅಷ್ಟೇ ಇಂಪಾರ್ಟೆಂಟು. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ನೀನು ಇವಾಗ ರಾಮನಾಥ, ಆಕಾಶ ಅಥವಾ ರಕ್ಷಕ ಏನಾಗೋದಕ್ಕೆ ಇಷ್ಟಪಡ್ತೀಯಾ? ನಾನು ರಮೋಲಾಗೆ ಬೇಬಿ ಆಗಿರ್ಬೇಕು ಅಂತ ಇಷ್ಟ ಆಗಿ. ರಿಂಗ್ ಹಾಕಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ನೀವು ಓಕೆ ಅಂದ್ರೆ ರಿಂಗ್ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲಿಂದಾನೇ ಬಿದ್ದೋಗ್ತೀನಿ. ಬೇಡ, ನನ್ನ ಸ್ಟೂಡೆಂಟು ಇಂಜೂರ್ ಆಗೋದು ನನಗೆ ಇಷ್ಟ ಇಲ್ಲ, ಹಾಕು. ಹಂಗಂದ್ರೆ ಗೊತ್ತಾಯ್ತು, ಒಪ್ಕೊಂಡ್ರು ಅಂತ ಅರ್ಥ. ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಎಲ್ರು ಐ ಲವ್ ಯು ಅಂತಾರೆ. ಬಾಚಿನ ಮದ್ವೆ ಆಗ್ಬಿಡೋಣ ಆದಷ್ಟು. ನನಗೆ ಆ್ಯಕ್ಚುಲಿ ರೊಮ್ಯಾಂಟಿಕ್ ಹುಡುಗ ಅಂದರೆ ಪಾರ್ಟ್ನರ್ ಇರಬೇಕಂತ ತುಂಬ ಇಷ್ಟ. ಸೊ ನನಗೆ ಇವಾಗ ಒಂದು ರೊಮ್ಯಾಂಟಿಕ್ ಆಗಿ ಡೈಲಾಗ್ ಏನಾದರೂ ಹೇಳ್ತೀಯಾ? ನಾನು ಮೆಂಟರಿಂಗ್ ಮಾಡಿರೋದ್ರಿಂದ ಹೇಳು. ಹಾಂ, ನಾನು ಒಂದ್ಸಲಿ ಕೈ ಹಿಡಿದ್ರೆ ಕೈ ಬಿಡೋ ಮಾತೇ ಇಲ್ಲ. ನನ್ನ ಹೆಸರು ಅದೆಲ್ಲ ಬೇಡಪ್ಪ. ಜೀವನದಲ್ಲಿ ರಕ್ಷಣೆ ಮಾಡಕ್ ಬಂದಿದ್ದೀನಿ. ರಕ್ಷಕ ರೊಮ್ಯಾಂಟಿಕ್ ಆಗಿ 4 ಮಾತಾಡೋದು, ನೀನು ಬಿಡೋದು ಸಾಯೋದು ಕೇಳ್ತಿಲ್ಲ ಯಾರು. ನೀವು ಸಕ್ಕತ್ತಾಗಿದ್ದೀರಾ, ಸೂಪರ್ ಆಗಿದ್ದೀರಾ, ನಿಮ್ಮ ಸ್ಮೈಲ್ ಸೂಪರ್ ಆಗಿದೆ. ಇದು ಯಾವ ಲವ್ ಪ್ರಪೋಸಲ್ ಕಳ್ಸಿದ್ರು ಅದೇ ಸ್ಕೂಲ್ ಟೀಚರ್ಗೆ ಕಳಿಸ್ಬಿಟ್ಟು ಗೊತ್ತಾಗ್ತಾ ಇಲ್ಲ ನನಗೆ. ನೀವೇ ಆಕಾಶ್, ನಾನ್ ಮೇಲೆ ಬರಲ್ಲ, ನೀ ಕೆಳಗೆ ಬರ್ತೀಯಾ? ಅಣ್ಣ ನೀವೇ ಮೇಲೆ ಬನ್ನಿ ಅಣ್ಣ. 1 ನಿಮಿಷ ಬನ್ನಿ. ಎಸ್, ಹೆಂಗಿತ್ತು ನಿನ್ನ ಪ್ರೇಮ ಪ್ರಪೋಸಲ್? ಸೂಪರ್ ಆಗಿತ್ತು ಅಣ್ಣ. ಒಟ್ಟಲ್ಲಿ ಈ ಬೆಂಕಿ ದೀಪ, ಆಕಾಶದ ದೀಪ, ಆಕಾಶದ ಬುಟ್ಟಿ, ಈ ಪ್ರಪೋಸಲ್ ನಮ್ ಜಡ್ಜಸ್ಗೆ ಹೆಂಗ ಅನ್ಸ್ತು ಅಂತ ಕೇಳೋಣ. ರಚ್ಚು, ಆ ಮೂಡ್ ಕ್ರಿಯೇಟ್ ಮಾಡಿದ್ದು ಇಷ್ಟ ಆಯ್ತು ವಿತ್ ದ ನೈಸ್ ಸ್ಕೈ ಲ್ಯಾಂಟರ್ನ್. ನಾವ್ ಹೇಳ್ತೀವಲ್ಲ ಲವ್ ಇಸ್ ಇನ್ ದ ಏರ್ ಅಂತ, ಹಾಗೇನೆ ಲಿಟ್ರಲಿ ಇನ್ ದಿ ಏರ್. ಡೆಫಿನೆಟ್ಲಿ ಇಟ್ ವಾಸ್ ವೆರಿ ರೊಮ್ಯಾಂಟಿಕ್ ಟು ವಾಚ್. ನಾನು ಅನ್ಕೊಂಡೆ ಅಟ್ಲೀಸ್ಟ್ ನೀವಿಬ್ರು ಸೀಟ್ ಮೇಲೆ ಕುತ್ಕೊಳ್ದೇನೆ ಎಲ್ಲಾದ್ರೂ ರಮೋಲನ್ನ ಕರ್ಕೊಂಡು ಬಂದು ಪ್ರಾಬಬ್ಲಿ ಯು ಮೈಟ್ ಎಕ್ಸ್ಪ್ರೆಸ್ ಯುವರ್ ಲವ್ ಟು ಹರ್ ಬೈ ಹಗಿಂಗ್ ಹರ್ ಅಂತ ಅನ್ಸ್ತು ನನಗೆ. ಮಾಡ್ಬೋದಾಗಿತ್ತು, ಯು ಕುಡ್ ಹ್ಯಾವ್ ಡನ್ ಇಟ್. ಮಾಡ್ಬೋದಾಗಿತ್ತು, ಬಟ್ ಹೈಟ್ ಅಲ್ಲಿ ಅವನಿಗೆ ಬಂದು ಬಿಡೋದು. ಇವಾಗ ಇನ್ನೊಂದು ಚಾನ್ಸ್, ಲಾಸ್ಟ್ ಚಾನ್ಸ್, ಏನಾದ್ರು ಹೇಳೋದಿದ್ಯಾ? ಇಲ್ಲ ಎಲ್ಲ ಹೇಳಿದೀನಿ. ಅಟ್ಲೀಸ್ಟ್ ನನಗೆಲ್ಲ ಅಂದ್ರು ನಿನಗೆ ಲವ್ ಆಗಿದ್ದೆ ಅಂತ ಒಂದು ಹುಡುಗಿ ಮೇಲೆ ಅನ್ಕೊಂಡಾದ್ರೂ ಹೇಳು. ನೀನ್ ಈ ಕಡೆ ಪಾಪ, ನಾನು ತಿರ್ಗಾ ಹತ್ಕೊಂಡ್ಬರೋದು ಹಿಂಸೆ ಆಗುತ್ತೆ. ಅಲ್ಲೇ ಮಲಕೊಳ್ಳೋ ಕೆಳಗೆ. ನೀವು ಪಾಟ್ ಒಳಗೆ ಎಲ್ಲಾದ್ರೂ ಕುತ್ಕೊಂಡ್ಬಿಡಿ. ಇಲ್ಲೇ ಕೂತಿರ್ತೀನಿ, ಕೇಕ್ ತಿಂತಾ ಇರ್ತೀನಿ. ಯಾಕೆ ಕೆಳಗೆ ಆಗ್ತಾ ಇರ್ಲಿಲ್ವ ಇವೆಲ್ಲ? ವೆಯ್ಟ್ ಬ್ಯಾಲೆನ್ಸ್ ಮಾಡಿರೋದು 3 ಜನಕ್ಕೆ ವೆಯ್ಟ್ ಬ್ಯಾಲೆನ್ಸ್ ಮಾಡಿಲ್ಲ, ನೋಡ್ಕೊಳ್ಳಿ. ನಿಮಿಷ ಇರಿ ಸರ್, ಕಾಲು ಗಟ್ಟಿ ಏನ್ ಗೊತ್ತಾ, ಮನೇಲಿರೋರ್ನ ಬಿಟ್ಟು ಬೇರೆಯವ್ರನ್ನ ಡೇಟ್ ಮಾಡಿದ್ರೆ ಈ ತರ ಭಯ ಆಗುತ್ತೆ, ಇಲ್ಲ ಅಂದ್ರೆ ಭಯ ಆಗಲ್ಲ. ನೀನು ಓಡಾಡ್ತಾನೆ. ನಿನ್ನಿಂದ ಬದಲಾಗಿರೋ ಈ ಜೀವ ಬೇಗ ಓಪನ್ ಆಯ್ತಾ ಇದೆ. ಎರಡು ಇದೇ ರೀತಿ ಇರಬೇಕು, ಜೀವನ ಪೂರ್ತಿ ಇದೇ ರೀತಿ ಇರಬೇಕು ಅಂತ ಅನ್ಕೊಂತೀನಿ. ನಿಜನಾ? ಸತ್ಯವಾಗ್ಲೂ ನಿಜ, ನನ್ನ ಮನ್ಸಿನ ಮಾತು ಹೇಳ್ತಾ ಇದೀನಿ. ನಿಂಗೆ ಹಿಂಗು ಪ್ರೀತಿ ಉಂಟಾ? ಇದೇನಿದು 18ರ ನಂತರ
ಯಾವುದೇ ಕರ್ಮ ಇವ್ರು ತಪ್ಕೊಳ್ದನ್ ಕೆಳಗಿಂದ ನೋಡ್ಕೊಂಡು ಯಾವುದೇ ಈಗ ನಿನ್ನ ಸರದಿ ಅವ್ನ್ಗೆ ಹೇಳ್ದಲ್ಲ ಇಷ್ಟೊತ್ತಂಗ ಸ್ಟೈಲ್ ಆಗಿ ಈಗ ನೀನ್ ಹೇಳಿ ನೋಡೋಣ. ನೀನಿದ್ರೆ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿರ್ತೀನಿ ಅನಿಸುತ್ತೆ. ಪ್ರತಿ ಕ್ಷಣ ನಿನ್ನ ಜೊತೆ ಇರೋ ಪ್ರತಿ ಮೂಮೆಂಟು ನಾನು ಎಂಜಾಯ್ ಮಾಡ್ತೀನಿ ಅಂತ ಅನಿಸುತ್ತೆ. ನನ್ನ ಪ್ರತಿ ಕೆಲಸದಲ್ಲೂ ನೀನು ನನಗೆ ಇನ್ಸ್ಪೈರ್ ಮಾಡ್ತೀಯಾ. ನಾನು ಎಲ್ಲೇ ಏನೇ ಮಾಡ್ತಾ ಇದ್ರು ನೀನೊಂದು ಇನ್ಸ್ಪಿರೇಷನ್ ಆಗಿ ಯಾವಾಗಲೂ ಇರ್ತೀಯ. ಸೊ ಹಾಗಾಗಿ ಇಡೀ ಜೀವನ ನಾನು ನಿನ್ನ ಜೊತೆ ಇದೊಂಥರ ಅಪ್ಪ ಮಗಳು ಕಿಸ್ಕೊಟ್ಟಂಗಿತ್ತು. ಅಟ್ಲೀಸ್ಟ್ ಕೆನ್ನೆಗಾದ್ರೆ ಕಿಸ್ ಕೊಡ್ಬೋದಲ್ಲ, ತುಟಿ ಏನ್ಲ ಗೋಪಾಲ್ ಹೋಗ್ಲಿ ಬಿಡಿ ಸರ್, ಚಿಕ್ಕವನು. ನಾನು ಅವನಿಗೆ ಹೇಳ್ತಾ ಇರ್ತೀನಿ, ನೀನು ಇದೇ ತರ ಡಿಲೇ ಮಾಡಿದ್ರೆ ನೀನು ಹುಡುಗಿನ ಬೇರೆಯವ್ರು ಹಾರಿಸ್ಕೊಂಡು ಹೋಗ್ತಾರೆ ಅಂತ. ಅರ್ಥನೇ ಆಗಲ್ಲ ನಿನಗೆ. ಮಾಡೋದಲ್ಲ ನೀನು. ಅವನೇನ್ ಮಾಡ್ತಾ ಕಿಸ್ ಕೊಟ್ರೆ ಇವನು ವರ್ಷ ಕೂತಿರ್ತಾನೆ. ಕೆನ್ನೆಗ ಸರ್ ಅಷ್ಟೇನಾ ಪ್ರಥಮ ಅದುವೇ ಏನು ಆಟ ಆಡ್ತಾವ್ರಿ ಇವರು. ನಮ್ಮ ತಾಯಿನ ಭಯ ಇದೆ. ಒಂದು ಆಂಕರ್ ಜೀವ ಜೊತೆ ಆಟ ಆಡ್ತೀರಲ್ಲ ನೀವು. ಯಾವಾಗ ಅವಳು ಅಪ್ಪ ನನ್ಗೆ ಗುಲಾಬಿ ಹೂವು ಇಲ್ಲೇ ಬರ್ತಾ ಇದೆ, ದಯವಿಟ್ಟು ಪ್ಲೀಸ್. ನಿಂಗೆ ಭಯ ಆಗ್ತಿಲ್ಲೇನು? ಆಗ್ತಿದ್ದಾನೆ. ತೋರ್ಸ್ಕೊತಲ್ಲ ತೋರ್ಸ್ಕೊಂತಾರ ಅಷ್ಟೇ. ನಿಂಗೂ ಆಯ್ತು ಭಯ ತಾನೆ. ಕೂತ್ಕೊಂಡ್ಬಿಟ್ಲು ಅವಳು. ನನ್ನ ನೋವು ನನಗಿರಲಿ, ನಿಮಗೆ ಸದಾ ನಗು ಇರಲಿ. ನಿಮ್ಮ ನಗುಗೋಸ್ಕರ ನಾ ಇಷ್ಟೆಲ್ಲ ಆಕ್ಟ್ ಮಾಡಿದೆ. ಹೌ ವಾಸ್ ಇಟ್? ಇನ್ನ ರವಿ ಸರ್ನ ಬಹಳ ಫೇವ್ರೆಟ್ ಶಿಷ್ಯ ನೀನು. ಗುರುಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಟೀಮ್ ಅವ್ರು ಆಗ್ತಿರೋ ಎಫರ್ಟ್ಗೆ, ಆ ಸ್ಟೇಜಲ್ಲಿ ಅವ್ರು ಕೊಟ್ಟಿರೋ ಆ ಬ್ಲೂ ಎಫೆಕ್ಟು, ಆ ಲುಕ್ಗೆ ರಮಲ ಚೆನ್ನಾಗೂ ಕಾಣಿಸ್ತಾರೆ ರೆಡ್ ಡ್ರೆಸ್ಸಲ್ಲಿ. ಹೇಳ್ಬೇಕಾಯ್ತು. ಐ ಥಿಂಕ್ ಯು ನೀಡೆಡ್ ಎ ಬೆಟರ್ ಐ ಟು ಲುಕ್ ಎಟ್ ಹರ್ ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಓಕೆ ಓಕೆ ನೋಡಿ, ಎಲ್ಲರಿಗೂ ಇದರಿಂದ ಏನು ಅಂದ್ರೆ ಮನ್ಸಲ್ಲಿ ಇರೋದನ್ನ ಅವಕಾಶ ಸಿಕ್ದಾಗ ಹೇಳ್ಬಿಡಿ. ಕಾಲ ಮೀರೋದ್ಮೇಲೆ ಏನಾಗಲ್ಲ. ಓಕೆನಾ? ಬಟ್ ಎನಿವೇ ಇಟ್ ವಾಸ್ ನೈಸ್ ಟು ವಾಚ್ ಯು ಬೋತ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಗುಡ್, ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ನ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟಿ. ಈಗ ಬರ್ತಿರೋ ಪ್ರಪೋಸಲ್ ಪ್ರೆಸೆಂಟೇಷನ್ ಯಾವಪ್ಪ ಅಂದ್ರೆ, ಸುಮ್ಮನೆ ಮಾತಾಡಿದ್ರೆ ಸಾಕು ಗಾಬರಿ ಆಗುವಂತ ಈ ನಮ್ಮ ಗಾಬರಿ ಗೋಪಾಲ ಇವತ್ತಿನ ರೌಂಡ್ ಅಲ್ಲಿ ತನ್ನ ಏಂಜಲ್ಗೆ ಹೇಗೆಲ್ಲ ಪ್ರಪೋಸ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನೀಗ ವೇದಿಕೆಗೆ ಬರಮಾಡ್ಕೋತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಗಾಬರಿ ಭುವನೇಶ್ ಹಾಗೂ ಏಂಜಲ್ ಅನನ್ಯ. ನಮ್ಮೂರಲ್ಲಿ ಪ್ರಪೋಸ್ ಮಾಡಬೇಕು ಅಂದ್ರೆ ಹುಡುಗಿರ್ನ ಜಾತ್ರೆ ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ? ಹೌದು. ಹಂಗಾಗಿ ನನ್ಗೂ ಕೂಡ ಹುಡುಗಿನ ಜಾತ್ರೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ ಈ ಸೆಟಪ್ ಹಾಕ್ಸಿದೀನಿ. ನಂಗೂ ಈ ಫಿಲಮ್ಗಳೆಲ್ಲ ಜಾತ್ರೆಗೆ ಹೋಗ್ಬಿಟ್ಟು ಬಳೆ ಎಲ್ಲ ತಗೋತಾರೆ ಗೊತ್ತಾ, ಆ ಥರ ಆಸೆ ಇತ್ತು. ಹಂಗಾದ್ರೆ ಒಂದ್ ರೌಂಡ್ ಜಾತ್ರೆಗೆ ಹೋಗೋಣ. ಓಕೆ, ರೆಡಿ? ಲೆಟ್ಸ್ ಗೋ. ಅನನ್ಯ ಬೈಲಿ. ಅಯ್ಯೋ, ಇದೇ ಬೇಕಿದ್ದಿದ್ದು ಬಳೆ ನೋಡು. ನನಗೆ. ಹೌದು.
ಬುಜ್ಜಿ ನಿನಗೆ ಕಾಲ್ಗೆಜ್ಜೆ ಚೆನ್ನಾಗಿರ್ತವೆ. ಸೀರಿಯಸ್ಲಿ ಹಾ ಹಾಕಿ ಇವಾಗ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹಸಿರು ಗಾಜಿನ ಬಳೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಥ್ಯಾಂಕ್ ಯು. ನೋವಾಗ್ತಾ ಇದೆಯಾ? ನಿನಗೆ ನೋವಾದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ನೀವು ಬಳೆ ತೊಡಿಸ್ತಿದ್ದೀರಲ್ಲ, ನನಗೆ ನೋವಾಗ್ತಾ ಇಲ್ಲ. ಬುಜ್ಜಿ ಹಾ ನೋಡಿ, ಇದು ಬೊಂಬೈ ಮಿಠಾಯಿ. ಮೀಸೆ ತರ ಮಾಡ್ಕೊಡಿ, ಮೀಸೆ. ಅದೇ ನಾವು ತಿನ್ನೋದ್ಕಿಂತ ಈ ತರ ಇಟ್ಕೊಂಡೆ ಓಡಾಡು. ಅಂದ್ರೆ ಚಿಕ್ಕ ಮಕ್ಳು ಅಲ್ವಾ, ಗೊತ್ತಿಲ್ಲ ನನಗೆ. ಅದು ಈ ಥರ ಹಿಂಗೆ ಹಾಕೊಂಡೆಲ್ಲ ಓಡಾಡ್ತಾರೆ ಜಾತ್ರೆಯಲ್ಲಿ. ನೆಕ್ಸ್ಟ್ ಏನು? ಆಮೇಲೆ ಇನ್ನೊಂದು ಸ್ಪೆಷಲ್ ಐತೆ ಸರ್, ಹಾರ್ಟ್ ಮಾಡ್ಕೊಡಿ. ನೋಡಿ, ಈ ತರ ಎಲ್ಲ ಮಾಡ್ಕೊಡೋರು. ಆಮೇಲೆ ವಾಚ್ ಎಲ್ಲ ಮಾಡ್ಕೊಡೋರು. ಜಾತ್ರೆ ಎಲ್ಲ ಸಖತ್ ಎಂಜಾಯ್ ಮಾಡೋವು. ಇದು ಡುವಲ್ ಕಲರ್ ಹಾರ್ಟ್. ಈ ಕಡೆ ಪಿಂಕ್ ಕಲರ್ ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ, ಈ ಕಡೆ ಯೆಲ್ಲೋ ಕಲರ್ ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ನೋಡು, ಇದು ನಿನ್ನ ಅರಟು, ಇದು ನನ್ನ ಅರಟು. ನನ್ನ ಅರಟು ನಿನಗೆ ಕೊಡ್ತಾ ಇದ್ದೀನಿ. ಅಣ್ಣ ಪಿ ಕೊಡೋಣ. ಉಜ್ಜಿ, ಜಾತ್ರೆ ಎಲ್ಲ ನೋಡೈತಲ್ವಾ? ಖುಷಿ ಆಯ್ತಲ್ವಾ? ತುಂಬಾ ಖುಷಿ. ಈಗ ಮನೆಗೆ ಹೋಗೋಣ? ನನ್ ನಿಮ್ಗೂ ಇಷ್ಟ ಆಗುತ್ತೆ ಹೇಳ. ನನ್ ಸ್ಯಾರಿ ಇಷ್ಟ ಆಯ್ತು ಕಲ. ಥ್ಯಾಂಕ್ ಯು. ಬಾ ಮನೆಗೆ ಹೋಗೋಣ ಬಾ. ಬುಜ್ಜಿ, ನೀನು ಇವತ್ತಿಗೆ ನನಗೆ ಭೇಟಿಯಾಗಿ 18 ವಾರ ಆಯಿತು. 18 ವಾರದಿಂದ ನೀನು 100ಕ್ಕಿಂತ ಹೆಚ್ಚು ಸಲ ನನ್ನನ್ನು ಬೋದಿದ್ಯಾ. ಆದರೂ ಬೈಸ್ಕೊಂಡು ಅಭ್ಯಾಸ ಆಗೋಯ್ತು. ಕೊನೆಗೆ ನಂಗೆ ಒಂದು ಅರ್ಥ ಆಯಿತು, ನೀನು ಬೈತಿರೋದು ನನ್ನೊಳ್ಳೆದಕ್ಕೆ, ನನ್ನ ಹೇಳಿಕೆಗೆ ಅಂತ. ಕೊನೆಗೆ ಏನಾಯ್ತಾಯ್ತಪ್ಪ ಅಂದ್ರೆ, ನೀನು ಬೈಲಿಲ್ಲ ಅಂದ್ರೆ ನಂಗೆ ನಿದ್ದೆನೂ ಬರ್ತಾಯಿಲ್ಲ, ಊಟ ಮಾಡೋದು ಅರ್ಗ್ತಿಲ್ಲ, ಆ ಥರ ಆಗ್ಬಿಟ್ಟಿದ್ದೆ. ನಿನಗೆ ನನ್ನ ಮನಸಾರೆ ಏನೋ ಹೇಳಬೇಕು ಅಂತ ಇದ್ದೀನಿ. ನಾನು ಪ್ರೀತಿ ಮಾಡೋ ಹುಡುಗಿ ಇದೇ ಥರ ಇರಬೇಕು ಅಂತ ಇತ್ತು. ಬಟ್ ಅದರಲ್ಲಿ ಎಲ್ಲ ಗುಣಗಳು ನಿನ್ನಲ್ಲಿ ಇದ್ದಾವೆ. ಬಟ್ ಆ ಹುಡುಗಿ ನೀನೇ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಬುಜ್ಜಿ, ನಾನು ಮದುವೆಗೆ ಇದೇ ಶರ್ಟು ಪ್ಯಾಂಟ್ ಹಾಕೊಂಡು ನೀನು ಮದುವೆ ಆಗಬೇಕು ಅಂತ ಕೊಟ್ಟಿದ್ದೆ, ನೆನಪಿದ್ಯಾ? ನೆನಪಿದೆ. ಈ ಪ್ಯಾಂಟ್ ಶರ್ಟ್ ಹಾಕೊಂಡು ಮದುವೆಗೆ ನಾನು ರೆಡಿ ಆಗ್ತೀನಿ, ಈ ಸೀರೆ ಹಾಕೊಂಡು ನೀನು ರೆಡಿ ಆಗ್ತೀಯಾ? ನೀನು ಕೂಡ ಇವ್ರ ಭಕ್ತೆ, ನಾನು ಇವ್ರ ಭಕ್ತನೇ. ನಾವಿಬ್ರು ಕೂಡ ಚೆನ್ನಾಗಿರ್ಲಿ ಅಂತ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದೆ. ಥ್ಯಾಂಕ್ ಯು. ನಾನು ಅವತ್ತಿಂದ ಪೂಜೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಜಾತ್ರೆಯಲ್ಲಿ ಕಳೆದು ಹೋದ ಹುಡುಗ ತನ್ನ ಪ್ರೇಮ ನಿವೇದನೆಯನ್ನು ಮಾಡ್ಕೊಂಡಿದ್ದಾನೆ. ಈ ನಿವೇದನೆ ಹೆಂಗಿತ್ತು ಅಂತ ರಚ್ಚುನ ಕೇಳ, ನೀನೇ ಕೇಳು. ಹೆಂಗಿತ್ತು ಮ್ಯಾಮ್ ನಮ್ಮೂರ್ ಜಾತ್ರೆ ಲವ್? ನನಗ್ ಗೊತ್ತಿರೋ ಹಾಗೆ ಹಳ್ಳಿಲೆಲ್ಲ ಪಾಪ ಒಂದ್ ನಾಚಿಕೆ ಅಂತ ಇರುತ್ತೆ, ಸಂಕೋಚ ಎಲ್ಲ ಇರುತ್ತೆ. ಕೈ ಹಿಡ್ಕೊಳ್ಳೋ ಬೇಡೋ ಅಂತ ಹಿಡ್ಕೊಳ್ತಾರೆ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಕೈ ಹಿಡ್ಕೊಂತ ಹೋಗ್ತಾ ಇರ್ತಾರೆ. ಅವ್ರದೇ ಒಂದು ಲೋಕ. ನಾನೇ ಒಂದ್ ಹಳ್ಳಿ ಹುಡುಗಿ ಆಗಿದ್ದಿದ್ರೆ, ನಾನು ಇಷ್ಟಪಡೋ ಹುಡುಗ ಅಲ್ಲಿ ನನ್ ಕರ್ಕೊಂಡ್ ಬಂದು ಇವನೇ ಅನ್ಕೊಳ್ಳೋಣ. ಸರಿ ನೀನೇ ಅಂತ ಅನ್ಕೊಳ್ಳಪ್ಪ.
ಒಂದೇ ಪ್ರಶ್ನೆ ಕೇಳ್ತಿದೆ, ನೀನು ತುಂಬಾ ಇಷ್ಟಪಡ್ತಿದ್ದೀನಿ, ಮನ್ಸಾರೆ ಇಷ್ಟಪಡ್ತಿದ್ದೀನಿ, ಯಾರನ್ನ ಒಪ್ಪಿಸ್ಬೇಕು ಅಂತ ಹೇಳಿ ನಾನು ಒಪ್ಪಿಸ್ತೀನಿ, ನನ್ ಮದ್ವೆ ಆಗ್ತೀಯಾ? ಹೌದು ಮ್ಯಾಮ್. Lachi, if you don't mind, can you please come on stage? ಅಯ್ಯೋ, ಅರೆ ಅರೆ ಮುದ್ದು ಗಿಳಿ ಮನ್ಸು ಕದ್ದ ಮನ್ಮೋಹಿನಿ ಆಸೆ ಆತು ನಿನ್ನ ಮೇಲೆ ಕೋಲಾರದ ಹಟ್ಟಿ ಗಣ್ಣಿ ಕೋಗಿಲೆದೆ ನಿನ್ನ ಧ್ವನಿ ಕಾಳಿದಾಸ ಕಾವ್ಯ ನೀನೇ ನಿನ್ನ ರಾಜ. ಭುವನೇಶ, ಕನ್ನಡದ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡಿರೋ ರಚ್ಚು. ಹೌದು. ಶಿ ಇಸ್ ಅ ಲೇಡಿ ಸೂಪರ್ ಸ್ಟಾರ್ ರೈಟ್ ನಾವ್. ನಿನ್ ಲೈಫಲ್ಲಿ ತಿಪ್ಪುರ್ಲಾಗ ಹಾಕುರಿ ಸಿಚುಯೇಷನ್ ಸಿಗಲ್ಲ. ನನಗೆ ಗೊತ್ತದು. ಅನುಭವಿಸು, ಸಿಚುಯೇಷನ್ ಅನುಭವಿಸು. ಫಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ರಚ್ಚು ಇಷ್ಟ ಆಪರ್ಚುನಿಟಿ ಸಿಕ್ಕಿದೆ, ಯೂಸ್ ಮಾಡ್ಕೋ. ನಾನು ಹೇಳ್ತಾ ಇರ್ತೀನಿ, ನಾನು ನಿನ್ನ ಗಿಣಿ, ನಾನು ಹೇಳಿದ್ದೆ ನೀನು ಹೇಳ್ತಾರು. ಏನಮ್ಮಿ ಏನಮ್ಮಿ ಹೆಂಗಿದ್ಯಮ್ಮಿ? ಹೆಂಗಿ ಹಂಗ ಅನ್ನಕ್ಕಾಯ್ತದ ಅವ್ರಿಗೆ? ಹಳ್ಳಿ ಹುಡುಗಿ ರಚ್ಚು ಅಲ್ಲ. ನೀವೀಗ ಹಳ್ಳಿಲಿ ಫ್ರೀಡಮ್ ಇದೆ ತಾನೆ. ನೀವೇನೇ ಅಂದ್ರು ರಚ್ಚು ನೀವ್ ಹಳ್ಳಿಲಿ ಇರೋದು. ಯಾವನ ಮರ್ತು ಬಿಡಿ ಇವಾಗ, ಆಯ್ತಾ? ಆರಾಮ. ನಾನು ಅನ್ಕೊಂಡಾರು ಮಾತಾಡಿ. ನಿಮ್ಗೆ ಒಂದು ಮಾತು ಹೇಳ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಅಲ್ಲಿದೆ ಗಾಡಿ, ನೀವು ಮಾಡಿದ್ರಿ ಮೋಡಿ, ನಾವು ಆಗಾನ ಜೋಡಿ. ನಿಮ್ ಕಡೆ ಯಾರೇ ಬರ್ಲಿ, ನನ್ ಮದ್ವೆ ಆಗ್ತೀಯಾ? ಮೇಡಮ್ ಸಾರಿ, ನಮ್ಮ ಹುಡುಗ ಹೋಗ್ಬಿಟ್ಟ, ನಾನು ರೆಡಿ. ಹಿಂಗೆ ಕಣೋ, ಹಳ್ಳಿ ಹೆಣ್ಮಕ್ಳು ಕಾಯ್ತಿರ್ತಾರೆ, ಹೇಳಿಲ್ಲ ಅಂದ್ರೆ ಅವರೇ ಬಾಯ್ ಬಿಟ್ಟು ಹೇಳ್ತಾರೆ. ಎಷ್ಟಂತ ಕಾಯ್ತಾರೆ? ಆಕ್ಳು ಒಂದ್ ಸಾಂಗ್ ಇವನ್ ಜೊತೆ ಡ್ಯಾನ್ಸ್ ಮಾಡ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅನನ್ಯ ಹಾಗೂ ಭುವನೇಶ್ ಒಳ್ಳೆ ಪ್ರೇಮ ನಿವೇದನೆ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ರೂಪಾಯಿಗಳ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ.
ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಹುಡುಗಿಗೆ ಮುತ್ ಕೊಡಕ್ಕೆ ಹಿಂದೆ ಮುಂದೆ ನೋಡುವಂತ ಈ ಬ್ಯಾಚುಲರ್ ಇವತ್ತಿನ ರೌಂಡ್ ಅಲ್ಲಿ ತನ್ನ ಏಂಜಲ್ಗೆ ಹೇಗೆಲ್ಲ ಪ್ರಪೋಸ್ ಮಾಡ್ತಾನೆ ಇದನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಸೂರ್ಯ ಹಾಗೂ ಏಂಜಲ್ ಬಿಗ್ ಆನ್ ಸ್ಟೇಜ್. ಸಮುದ್ರದ ದಡದಲ್ಲಿ ನಡೆದಂಗೆ ಅನ್ನಿಸ್ತಾ ಇದೆ. ಹೌದಾ? ಬಾಯಲ್ಲಿ ಖುಷಿ ಅನ್ನಿಸ್ತಿದ್ಯಾ? ತುಂಬಾ. ಕಡಲ ಕೂವರಿಗೆ ಈ ನಿನ್ನ ಕಡಲ ಕೂವರನ್ನ ಸುಸ್ವಾಗತ. ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀನು ಹುಟ್ಟಿ ಬೆಳೆದಂತ ಪ್ಲೇಸ್ ಕ್ರಿಯೇಟ್ ಮಾಡಿದ್ದೀನಿ. ಹೌದು. ಖುಷಿ ಆಯ್ತಾ? ಸಖತ್. ಇನ್ನೊಂದು ಮಾತು, ಇದೇನು ಹೇಳು? ಮರಳು. ಮರಳು. ನಾನು ಮರಳು ಮಾಡೋ ಹುಡುಗ ಅಲ್ಲ, ಈ ಮರಳಲ್ಲೇ ಮನೆ ಕಟ್ಟೋ ಹುಡುಗ. ನಾನು ಲೋವಲ್ ಫೇಲ್ಯೂರು, ನೀನು ಫೇಲ್ಯೂರು. ಫೇಲ್ಯೂರ್ ಸಕ್ಸಸ್ ಅಂತನಾ? ಅಲ್ಲ, ನೀನು ಮನೆ ಕಟ್ಸ್ತಾ ಇದೀಯ, ನಾನು ಮನೆ ಕಟ್ಸ್ತಾ ಇದ್ದೀನಿ. ಇಬ್ರು ಏನೋ ಕೆಮಿಸ್ಟ್ರಿ ಎಲ್ಲ ವರ್ಕ್ ಆಗಿ ಒಳ್ಳೆ ಫ್ರೆಂಡ್ ಆದ್ವಿ. ಹೌದು. ಇವಾಗ ಕಾಲ್ ತೆಗಿ. ತಾಳ್ಮೆನೆ ಇಲ್ಲ. ಮನೆ ಬಿದ್ದೋಯ್ತು. ಅದಕ್ಕೆ ಹೇಳೋದು, ಹೆಣ್ಣಂದ್ರೆ ತಾಳ್ಮೆ, ತಾಳ್ಮೆ ಅಂದ್ರೆ ತಾಯಿ, ತಾಯಿಯ ಎರಡನೇ ಸ್ವರೂಪನೇ ಹೆಂಡತಿ. ಆಯ್ತಾ? ಮುಂದೆ ತಾಳ್ಮೆ ಇರಲಿ. ಆಯ್ತು ಕಣ. ಬಗೆಹರಿಯದ ಹಾಡು ನೋಡು, ಅದು ಕಪ್ಪೆ ಚಿಪ್ಪು. ಅದ್ರ ಒಳಗಿರೋದೆ ಮುತ್ತು. ಆ ಕಪ್ಪೆ ಚಿಪ್ಪು ಆ ಮುತ್ತನ್ನ ರಕ್ಷಣೆ ಮಾಡುತ್ತೆ. ಈ ಕಪ್ಪೆ ಚಿಪ್ಪು ಈ ಮುತ್ತನ್ನ ರಕ್ಷಣೆ ಮಾಡೋದಕ್ಕೆ ಅವಕಾಶ ಕೊಡ್ತೀಯಾ? ಖಂಡಿತವಾಗ್ಲು. ಥ್ಯಾಂಕ್ ಯು. ಆದ್ಮೇಲೆ ನಾನು ಬ್ಲ್ಯಾಂಕ್ ಆಗಿ ಸುಮ್ಮನೆ ನಿಲ್ತಿದ್ದೆ. ಆದ್ರೆ ನಿನ್ ಜೊತೆ ಸೇರ್ಕೊಂಡು ಸ್ಕ್ರಿಪ್ಟ್ ಇಲ್ಲದೆ ಎಷ್ಟೊತ್ತರಿಗೆ ಮಾತಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಈ ಪವಿತ್ರವಾದ ಕಪ್ಪೆ ಚಿಪ್ ಒಳಗಡೆ ನೀ ಹೇಳ್ತಿದ್ದೆಲ್ಲ, ಸೂರ್ಯ ಮುತ್ಕೊಡಕ್ ಬರಲ್ಲ, ಸೂರ್ಯ ಮುತ್ಕೊಡಕ್ ಬರಲ್ಲ ಅಂತೇಳಿ, ಇವತ್ತು ಮನ್ಸಾರೆ ಮುತ್ಕೊಡ್ತಾ ಇದ್ದೀನಿ. ನಾನು ನಿನಗೆ ತುಂಬ ಹರ್ಟ್ ಮಾಡಿದ್ದೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ನೇ ತುಂಬ ದೊಡ್ಡದಿತ್ತು. ನಾನು ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇದಕ್ಕಿಂತ ಒಳ್ಳೆ ಅವಕಾಶ ಬೇರೆ ಎಲ್ಲೂ ಸಿಗಲ್ಲ ನಂಗೆ ಸಾರಿ ಕೇಳೋದಕ್ಕೆ. ಆ ಸಾರಿನ ಕೇಳ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನಿಂದ ತುಂಬ ಕಲ್ತಿದ್ದೀನಿ. ಈ ಡ್ರೆಸ್ಸಿಂಗ್ ಸೆನ್ಸೇ ಇರಲಿಲ್ಲ, ನೈಟ್ ಪ್ಯಾಂಟ್ ಹಾಕ ಬಂದು ಕೂತ್ಕೊಳ್ತಾ ಇದ್ದೆ. ಆ ಸೆನ್ಸನ್ನು ನೀನೇ ಕಲಿಸ್ಕೊಟ್ಟೆ. ಡಾನ್ಸ್ ಮಾಡೋದು ಹೇಳ್ಕೊಟ್ಟೆ, ರೊಮ್ಯಾನ್ಸ್ ಮಾಡೋದು ಹೇಳ್ಕೊಟ್ಟೆ. ಇಷ್ಟೆಲ್ಲ ಹೇಳ್ಕೊಟ್ಟು ನಿನಗೆ, ನಿನ್ನ ಒಳಗೆ ನನ್ಗೆ ಗೊತ್ತಿದೆ ನೋವಿದೆ, ಆದರೆ ನೀನೆಲ್ಲೂ ಹೇಳ್ಕೊಂಡಿಲ್ಲ. ಅದು ನನಗೂ ಬೇಜಾರಿದೆ. ನೀ ಅಳ್ಬೇಡ, ನೀ ಅಳೋದಾದ್ರೆ ನಾ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಷ್ಟೇ, ಅಳ್ಬೇಡ. ನಿನ್ನಲ್ಲಿ
ಒಳಗೊಂದು ಹೊರಗೊಂದಿಲ್ಲ, ಮುಖವಾಡದ ಬದುಕಲ್ಲ. ಶೇಕ್ಸ್ಪಿಯರ್ ಹೇಳಿದೊಂದು ಮಾತು ಹೇಳ್ತೀನಿ, ಅದು ನಿನ್ನ ನೋಡಿದಾಗ ಎಲ್ಲ ನೆನಪಾಗತ್ತೆ. ಹುಟ್ಟುವಾಗ ದೇವರೊಂದು ಮುಖ ಕೊಡ್ತಾನೆ, ಬೆಳೀತಾ ನಾವೊಂದು ಮುಖ ಸೃಷ್ಟಿ ಮಾಡ್ತೀವಿ. ಸಾಯುವಾಗ ದೇವ್ರು ಕೊಟ್ಟ ಮುಖನ ಹುಡುಕ್ತಾ ಆ ಮುಖ ಸಿಗದೆ ಸಾಯ್ತೀವಿ. ಬಟ್ ನೀನು ಖುಷಿಯಾಗಿರೋ, ದೇವ್ರು ಕೊಟ್ಟ ಮುಖನೇ ನಿನ್ನ ಹತ್ರ ಇದೆ. ಯಾವತ್ತು ಒಳಕ್ಕೆ ಹೋಗ್ಬೇಡ. ನೀನ್ ಹತ್ರ ಅಲ್ಲಿರೋರೆಲ್ಲ ಕಣ್ಣೀರಿಗೆ ಬೆಲೆ ಕಟ್ತಾರೆ. ಇಲ್ಲಿ ನಮ್ಮ ಮನುಷ್ಯತ್ವಕ್ಕೆ ಎಲ್ಲೂ ಬೆಲೆನೇ ಇರಲ್ಲ. ನಿಂಗೊಂದು ಹೇಳ್ತೀನಿ ಕೇಳ್ಕೊ, ದೇವ್ರು ಕೊಟ್ಟ ಮುಖ ಅಂದ್ರೆ ನಿಂದು, ಒಳಗೊಂದು ಹೊರಗೊಂದು ಇರಲ್ದೇ ಇರೋದು. ಆಯ್ತಾ? ಬೆಳೀತಾ ನಾವೊಂದು ಮುಖ ಸೃಷ್ಟಿ ಮಾಡ್ತೀವಿ ಗೊತ್ತಾ? ಅದು ಈ ನೆಗೆಟಿವ್ ಕಮೆಂಟ್ ಹೊಡಿತಾರಲ್ಲ, ಫೇಸ್ ಇಲ್ಲದ ಬುಕ್ಕಲ್ಲಿ, ಗೊತ್ತಾಯ್ತಾ? ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಯಾವತ್ತು ಕಾನ್ಫಿಡೆನ್ಸ್ ಕಳ್ಕೋಬೇಡ. ಈ ಕಣ್ಣೀರು ನಿನ್ನ ಸಾಧನೆಗಿರ್ಲಿ, ಯಾವತ್ತು ಮಿಸ್ ಮಾಡಬೇಡ. ಐ ಲವ್ ಯು ಮೈ ಬೆಸ್ಟ್ ಫ್ರೆಂಡ್. ಐ ಲವ್ ಯು, ಐ ಲವ್ ಯು. ಅಲೆ ಮೂಡದೆ ನಿಂತಿದೆ ಸಾಗರ, ಸುದೂರವೇ ನಿಂತನು ಚಂದಿರ. ಥ್ಯಾಂಕ್ ಯು ಕಣೋ. ಹಿಂಗೆ ಈ ಶೋಗೆ ಬರ್ತಾನು ತುಂಬ ಮನ್ಸಲ್ಲಿ ಭಾರ ಇಟ್ಕೊಂಡು ಬಂದೆ. ಆ್ಯಂಡ್ ನಾನು ನಿಂಗೆ ತುಂಬ ಹರ್ಟ್ ಮಾಡಿಬಿಟ್ಟಿದ್ದೀನಿ. ಐ ಆಮ್ ಸಾರಿ. ಬಟ್ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, ನನ್ನ ನಿನ್ನ ಮಧ್ಯೆ ಎಷ್ಟು ಚೆನ್ನಾಗಿರೋ ಒಂದು ಫ್ರೆಂಡ್ಶಿಪ್ ಬೆಳೆದಿದೆ. ನನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ. ನೀನಲ್ಲ ಅಂದಿದ್ರೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅವರು ನನ್ಗೆ ಕೊಟ್ಟಾಗ ನೀನು ಗುರುವಾಗಿ ನಾನು ಸ್ವೀಕರಿಸಿದ್ದೀನಿ. ನೀನು ಹರ್ಟ್ ಮಾಡು, ಏನೇ ಮಾಡು, ನಾನು ನಿನ್ನ ಶಿಷ್ಯನಾಗೇ ಇರ್ತೀನಿ, ಮುಂದೆ ಹಾಗೇ ಇರ್ತೀನಿ. ಯಾವುದಕ್ಕೂ ಅಳ್ಬೇಡ. ನಿನ್ಗೋಸ್ಕರ ಒಂದು ಕವನ ನಾನು ರೆಡಿ ಮಾಡಿದ್ದೀನಿ. ಹೇಳು, ನಾನು ಕೇಳಿಸ್ಕೋಬೇಕು, ಹೇಳು. ಬಿಟ್ಟು ಹೋದವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಬೇಕು ಅಂದವ್ರನ್ನ ಕೈ ಬಿಡಬೇಡ. ಮುಖವಾಡದ ಹಿಂದಿರೋರನ್ನ ನಂಬೇಡ. ಮನ್ಸಾರೆ ಪ್ರೀತಿ ಮಾಡೋರನ್ನ ಕೈ ಬಿಡಬೇಡ. ಈ ನನ್ನ ಪ್ರಪೋಸಲ್ ನಿನಗಿಷ್ಟ ಆಗಿದ್ರೆ ಈ ಮುತ್ತನ್ನ ನೀನು ಕೈಯಾರೆ ತಗೊಂಡು ನನ್ನ ಕೈ ಕೊಡು, ನಾನು ನಿನ್ನ ಕೊಳ್ಳಿಗೆ ಹಾಕ್ತೀನಿ. ನನ್ನ ಪ್ರಪೋಸಲ್ ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ಇದನ್ನ ದಯವಿಟ್ಟು ಅಲ್ಲೇ ಬಿಸಾಕ್ಬಿಡು. ವರ್ಷ ಆದಮೇಲೆ RCB ಕಪ್ ಗೆತ್ತು. 18 ವಾರ ಆದಮೇಲೆ 7 ಮನ್ಸನ್ನು ನಾನು ಗೆದ್ದೆ. ಥ್ಯಾಂಕ್ ಯು. ಶಪ್ಪ ದೇವ್ರೇ, ಏನಾಗಿತ್ತು ಇವತ್ತು ಗೊತ್ತಿಲ್ಲಣ್ಣ. ನೀನಾಗಿಲ್ಲ. ಇಲ್ಲಣ್ಣ. ನಿನ್ನೊಳಗ ಅವನಿದಾನೆ. ಹ್ಞೂ ಅಣ್ಣ, ಅವನೇ ಮಾತಾಡಿದ್ದು. ಹೌದಣ್ಣ. ಬಟ್ ಚೆನ್ನಾಗಿ ಮಾತಾಡಿದ್ದಾನೆ. ಥ್ಯಾಂಕ್ ಯು ಅಣ್ಣ. ಒಂದರ್ಥ ಆಯ್ತು, ನೀನ್ ಇಷ್ಟೆಲ್ಲ ಮಾತಾಡಕ್ಕೆ ನಿಂಗೆ ಕಪ್ಪೆ ಚೀಪ್ ಒಳಗೆ ಕಳಿಸ್ಬೇಕಾಗಿತ್ತು. ಇಲ್ಲ ಮಾತಾಡಲ್ಲ ಅಣ್ಣ. ನನಗೆ ಒಂದೇ ಒಂದು ಆಸೆ ಇದ್ದಿತ್ತು, ನಾನು ಬಿಟ್ಟೋದವ್ರನ್ನ ಸರಿಯಾಗಿ ಉರ್ಸ್ಬೇಕು ಅಂತ ಹೇಳಿ. ಅದು ಈ ಅವಕಾಶ ಬಿಟ್ಟರೆ ಬೇರೆ ಯಾವ್ದು ಇರಲಿಲ್ಲ ಅನಿಸ್ತು. ಅಂದ್ರೆ ನಿನ್ ಪ್ರಕಾರ 99 ಜನಕ್ಕೆ ಆಯ್ತು, ನಿನ್ನ ಬಿಟ್ಟೋದವರೆಲ್ಲ ಟಿವಿ ನೋಡ್ತಾ ಇರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಡೈರೆಕ್ಟ್ ಆಗಿ ಹೇಳು. 99 ಜನರೇ, ನೀವು ನನ್ನನ್ನ ನಂಬಿಕೆ ಇಲ್ಲದೆ ಬಿಟ್ಟು ಹೋದ್ರಿ. ಆ ನಂಬಿಕೆ ನಾವು ಮುಂದೊಂದ್ ದಿವಸ ಹೊಟ್ಟೆ ಉರ್ಸ್ತೀನಿ. ನನ್ನ ಹೆಂಡತಿನ ಇದೇ ಸ್ಟೇಜ್ ಅಲ್ಲಿ ಕರ್ಸ್ಕೊಬಂದು ಸೀಸನ್ 3ರಲ್ಲಿ ಕರ್ಕೊಬಂದು ತೋರಿಸಿ ಇದೇ ಜಡ್ಜಸ್ ಇದ್ರೆ ನಾನು ಡಾನ್ಸ್ ಮಾಡ್ತೀನಿ ಅಣ್ಣ. ಅಭಿಜ್ಞಾ ಸರ್, ಯಾಕೆ ಹತ್ತಿದ್? ಯಾಕೆ? ನಂಗೆ ಇವ್ನು ಹೇಳ್ಬೇಕಾದ್ರೆ ಒಂದ್ ಜ್ಞಾಪಕ ಆಗ್ತಾ ಇತ್ತು. ಈ ಪ್ರೀತಿ ಅನ್ನೋ ಸಾಗರದಲ್ಲಿ ಈಜಿ ದಡ ಸೇರಿರೋರ್ಕಿಂತ ಮುಳುಗಿರೋರೇ ಜಾಸ್ತಿ ಅಂತ ಕ್ಯಾಟಗರಿಲಿ ನಾನು ಇವನು ಒಟ್ಟಿಗೆ ಬರ್ತೀವಿ. ಸೊ ನಂದೇ ಒಂದು ಯಾವಾಗ್ಲೂ ವೈಬ್ ಮ್ಯಾಚ್ ಆಗೋದು. ನಂದೇನೋ ಕಷ್ಟಗಳು ಹೇಳ್ಕೊಡ್ತಿದ್ದೆ, ಇವಂದೇನೋ ಕಷ್ಟಗಳು ಹೇಳ್ಕೊಂತಿದ್ದ, ನನ್ನ ನೋವುಗಳನ್ನ ಇವನು ಅರ್ಥ ಮಾಡ್ಕೊಂತಿದ್ದ. ನನ್ನ ಮಾತಿಗಿಂತ ನನ್ನ ಮೌನನ ಇವನ್ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾನೆ. ಎಷ್ಟೊಂದ್ಸತಿ ಮಾತಾಡದೆ ಒಬ್ಳೆ ಕೂತ್ಕೋತಾ ಇದ್ದೆ. ಆ ಮೌನದ ಮಾತು ಅವನ್ಗೊಬ್ನಿಗೆ ಕೇಳಿಸಿದೆ.
ಹಾಗಾಗಿ ಈ ಬಾಂಡ್ ಇವತ್ತಿಷ್ಟು ಸ್ಟ್ರಾಂಗ್ ಆಗಿದೆ. ಇವ್ರು ನಿನ್ನ ಮೆಂಟರ್ ನಾನು ಅನ್ನೋದ್ಕಿಂತ ಅವ್ನ ಬೆಸ್ಟ್ ಫ್ರೆಂಡ್ ನಾನು, ಅವನು ಅಷ್ಟೇ ನನ್ನ ಬೆಸ್ಟ್ ಫ್ರೆಂಡು. ನನ್ನ ಮೌನದ ಮಾತನ್ನ ಅರ್ಥ ಮಾಡ್ಕೊಂತಾನೆ ಅಂದ್ರೆ ಅವ್ನ ಹೆಂಡತಿ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಬಹುದು ಅವನು. ವೆರಿ 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 ಹ್ಯಾಪಿ. ಬಟ್ ಏನ್ ಗೊತ್ತಲ್ಲಮ್ಮ, ಒಂದು ಸ್ಲೈಟ್ ಚೇಂಜ್ ಇದೆ. ಯಾರ ಹೆಂಡತಿನೂ ಮೌನವಾಗಿರಲ್ಲ, ಅದು ಸಮಸ್ಯೆ. ಆದ್ರೂ ಏನೇ ಹೇಳಿ ನಿಮ್ ಮೌನಕ್ಕೊಂದು ನಮಸ್ಕಾರ ಕಣಪ್ಪ. ಯು ಸ್ಟೋಲ್ ಮೈ ವರ್ಡ್ಸ್. ವೇದಿಕೆ ರಿಯಲಿ ಲವ್ಸ್ ಯು. ಅದು ನಿಮ್ಮನ್ನ ಅಪ್ಕೊಂಡ್ಬಿಟ್ಟಿದೆ ವೇದಿಕೆ. ಆ ಸೂರ್ಯ ಎಷ್ಟು ಬ್ರೈಟ್ ಆಗಿ ಬೆಳಕು ಕೊಡ್ತಾನೋ ಇವತ್ತಷ್ಟು ಬ್ರೈಟ್ ಆಗಿ ಕಾಣಿಸ್ತಿದ್ರಿ. ನಿಮ್ಮ ಮಾತು, ನಿಮ್ಮ ಕಾನ್ಫಿಡೆನ್ಸ್, ನೀವು ನಮ್ ಎಲ್ರು ಸೈಲೆಂಟ್ ಮಾಡಿ ಇಡ್ಸ್ಬಿಟ್ರಿ. ಆಮೇಲೆ ಆ ಕಪ್ಪೆ ಚಿಪ್ ಇದೆಯಲ್ಲ, ಓ ಗಾಡ್, ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಯ್ಯೋ ಸಲ್ಯೂಟ್. ಎಂಥ ಬ್ಯೂಟಿಫುಲ್ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಒಂಥರ ಮೂಡ್ ಫಸ್ಟ್ ಬಂದ ಕೂಡಲೇ ನಮಗೆ ಸೆಟ್ ಆಗೋಯ್ತು. ಆ ಒಂದು ಶೆಲ್ಲಲ್ಲಿ ನೀವಿಬ್ರು ಕುತ್ಕೊಂಡು ನಿಮ್ಮಿಬ್ರದ್ದು ಮಾತು, ಸತ್ಯವಾಗ್ಲೂ ಹೇಳ್ತೀನಿ, ಫಾರ್ ದ ಫಸ್ಟ್ ಟೈಮ್ ನೀವು ಆತ್ಮ ಸಾಕ್ಷಿಯಾಗಿ ಮಾತಾಡಿದ್ರಿ ಅಂತ ಅನ್ಸ್ಬಿಟ್ಟು ನನಗೆ. IPL ಅಲ್ಲಿ 18 years ಆದ್ಮೇಲೆ ಕಪ್ ನಮ್ದೆ. ಈ ಸರ್ತಿ ಇವತ್ತಿನ ಕಪ್ ನಿಮ್ದೇ ಸೂರ್ಯ. ಸೋ ಮಚ್. ಆಕ್ಚುಲಿ ಈಗ ತಾನೇ ರಚು ಹೇಳದಾಗೆ ಹಲವಾರು ತಂತ್ರಜ್ಞರ ಕೈವಾಡ ಇದೆ ಇದರಲ್ಲಿ. ಆರ್ಟ್ ಡಿಪಾರ್ಟ್ಮೆಂಟ್, DOP ರಾಘವ್ ಸರ್ ಹಾಗೂ ರಾಜನ್, ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೀ ಕನ್ನಡ ಅನ್ನೋದು ಒಂದು ಕಪ್ಪೆ ಚಿಪ್ ಆದ್ರೆ ಅದರೊಳಗಿರೋ ಮುತ್ತುಗಳು ಇವರೇ. ಪ್ರತಿ ವಾರ ಈ ಒಂದು ಭರ್ಜರಿ ಬ್ಯಾಚುಲರ್ನ ಸೂಪರ್ ಆಗಿ ತೋರ್ಸೋದಕ್ಕೆ ಕಾರಣ ಆಗ್ತಾರೆ ಅಂತ ಕಾಣದ ಕೈಗಳು ಅಂದ್ರೆ ಅದೆಲ್ಲ ಇವರೇ. ನಮ್ಮ DOP ರಾಘವ್ ಸರ್ನ ಈ ಸಂದರ್ಭದಲ್ಲಿ ಎರಡೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಟು ಆಲ್ ದ ಟೀಮ್. ಇವರೆಷ್ಟು ಜನ ಕಷ್ಟಪಡ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಈ ತರ ಒಂದು ಸಂದರ್ಭ ಅವರಿಗೆ ಕ್ರಿಯೇಟ್ ಮಾಡಿ ನೀವು ಕೊಡೋದು ಅವರು ಜನಗಳು ನೋಡೋದು, ಸೊ ದೇ ಗೆಟ್ ಸಮ್ ರೆಕಗ್ನಿಷನ್. ಐ ಆಮ್ ಥ್ಯಾಂಕ್ಫುಲ್ ಟು ದಿಸ್. ಸೆಟ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಆ ಸೆಟ್ನ ಡೀಟೇಲ್ ಆಗಿ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ ಸೆಟ್ ಕರೆಕ್ಟಾಗಿ ನನಗೆ ಮುತ್ತಿನ ಇದು ಹಾಕಿದಾರಲ್ಲ, ಅದ್ರೊಳಗೆ ಆ ಸ್ಟ್ರೀಕ್ಸಿಗೆಲ್ಲ ಲೈಟ್ಸ್ ಕೊಟ್ಟಿದ್ದಾರೆ. ಅಂದರೆ ಅದು ಇಲ್ದವರು ನಡೆಯುತ್ತೆ ಆ್ಯಕ್ಚುಲ್ ಆಗಿ. ಬಟ್ ಆದರೂ ಆ ಡೀಟೇಲಿಂಗು, ಆ ಚಿಕ್ಕ ಥರ್ಮೋಕೋಲಲ್ಲಿ ಮಾಡಿಟ್ಟಿರೋದು, ಪ್ಲಸ್ ಸ್ಯಾಂಡನ್ನು ತಂದು ಬ್ಯಾಲೆನ್ಸ್ ಮಾಡಿರೋದು, ಪ್ಲಸ್ ಅದಕ್ಕೆ ತಕ್ಕಾಗಿ ಇವರು LED ಅದಕ್ಕೆ ಮ್ಯಾಚ್ ಮಾಡೋದು ಇದೆಯಲ್ಲ, ಪ್ರತಿ ಸಾರಿ ಅದು ಕೊಡೋ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ, ಎಲ್ಲ ಒಟ್ಟಾರೆ ಟೀಮ್ಗೆ ನಿಮಗೆಲ್ಲ ಒಂದು ಸಲ್ಯೂಟ್. ಐ ಶುಡ್ ಮೆನ್ಷನ್ ಮೈ ಲೈಟ್ ಜಾಕಿ ನಿಶಾಂತ್ ಆ್ಯಂಡ್ VJ ಶ್ರೀವತ್ಸ ಆ್ಯಂಡ್ ಮೈ ಮ್ಯಾಟ್ರಿಕ್ಸ್ ಆಪರೇಟರ್ ಸುಭಾಷ್ ಆ್ಯಂಡ್ ಆನ್ಲೈನ್ ಎಡಿಟರ್ Selvam, everybody. Total team. Today I'm in love with your team. All. ಸೂರ್ಯ ಅಂತ ಒಬ್ಬ ಕಂಟೆಸ್ಟೆಂಟು ಒಂದು ಮುತ್ತಿನೊಳಗೆ ಕೂತ್ಕೊಂಡು ಅವನು ತನ್ನ ಮಾತುಗಳಿಂದ ಅಭಿಜ್ಞ ಮನಸ್ಸನ್ನು ಕರಗಿಸಿ ಮುತ್ತಿನ ಹೊರಗೆ ತೆಗೆದವನು ಇವತ್ತು. ಈ ಮುತ್ತಿಗೆ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ನೀವು ಮನಸ್ಸು ಕಾಣಿಸ್ತು ಇವತ್ತು, ಮನಸ್ಫೂರ್ತಿಯಾಗಿ ಮಾತಾಡಿದೆ ಅನ್ನೋದು ಏನು ರಚಿತಾ ಅವ್ರು ಹೇಳಿದ್ರು ಅದು ಕಾಣಿಸ್ತು. ನೀನೇ ಬೆಸ್ಟ್ ಇವತ್ತು. ಥ್ಯಾಂಕ್ ಯು ಸರ್. ಅದೆಲ್ಲದಕ್ಕಿಂತ ಬೆಸ್ಟ್ ಲೈನ್ ನೀನು ಹೇಳಿದ್ದು, ಐ ಲವ್ ಯು ಮೈ ಬೆಸ್ಟ್ ಫ್ರೆಂಡ್ ಅಂದಲ್ಲ, ಅಲ್ಲಿ ಯು ಪ್ರೂವ್ಡ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಖುಷಿನ ಇಬ್ರಿಗೂ? ಫುಲ್ ಸಖತ್ ಖುಷಿ. ಸೊ ಒನ್ಸ್ ಅಗೇನ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅಂಡ್ DOP. ಸೊ ರವಿ ಸರ್ ಐ ಲವ್ ಯು ಅಂತ ಹೇಳಾಯ್ತು, ಐ ಲವ್ ಯು ಟು ಹೇಳ್ಬಿಡಿ. ಥ್ಯಾಂಕ್ ಯು ಸರ್. ರವಿ ಸರ್ ಐ ಲವ್ ಯು ಟು ಸರ್. ಅಂತೂ ಇಂತೂ ನಮ್ಮ ಕಲ್ಲು ಶಿಲೆ ಆಯ್ತು. ಶಿಲೆ ಆಗಿಲ್ಲ, ಕಪ್ಪೆ ಚಿಪ್ಪ ಆಯ್ತು ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ನ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನೋಡಿ, ಪ್ರೀತಿ ಅಂದ್ರೇನೆ ಒಂದು ಇಂಬ್ಯಾಲೆನ್ಸ್ ಪ್ರೋಸೆಸ್. ಇಂಥ ಇಂಬ್ಯಾಲೆನ್ಸ್ ಪ್ರೋಸೆಸ್ ಅನ್ನ
ಬಹಳ ಬ್ಯಾಲೆನ್ಸ್ ಮಾಡ್ತಾ ತನ್ನ ಕ್ಯೂಟ್ ಪ್ರಪೋಸಲ್ ನ ಪ್ರೆಸೆಂಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಬ್ಯಾಚುಲರ್ ಉಲ್ಲಾಸ್ ಹಾಗೂ ಏಂಜಲ್ ಪವಿ ಪೂಪ. ಬ್ಲೈಂಡ್ ಫೋಲ್ಡ್ ಓಪನ್ ಮಾಡು. ಹೇಗಿದೆ ಓವಿ? ಎಲ್ಲರ ಕಣ್ಣಿಗೂ ನಾನು ಪುಟ್ಟದಾಗಿ ಕಾಣ್ತೀನಿ, ಅದಕ್ಕೆ ಈ ಪುಟ್ಟ ಪ್ರಪಂಚಕ್ಕೆ ನೀನು ಕರ್ಕೊಂಡ್ ಬಂದೆ. ಹೇಗಿದೆ ಈ ಪುಟ್ಟ ಪ್ರಪಂಚ ಪೂವಿ? ಚೆನ್ನಾಗಿದೆ, ಪುಟ್ಟದಾಗಿದೆ. ನನ್ನ ಪುಟ್ಟ ಪ್ರಪಂಚನ ನೀನು ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ನನ್ನ ಪುಟ್ಟ ಪ್ರಪಂಚ. ಥ್ಯಾಂಕ್ ಯು ಪೂವಿ. ನನಗೆ ಇಷ್ಟು ದಿನ ನೀನು ಸೊಂಟದ ಮೇಲೆ ಎತ್ತುಕೊಂಡು ನೀನು ಕಾಣೋ ಪ್ರಪಂಚನ ನಿನ್ನ ಹೈಟ್ಗೆ ನನಗೆ ತೋರಿಸಿದೀಯ. ಅದಕ್ಕೆ ನಾನಿವತ್ತ ನನ್ನ ಹೈಟ್ಗಿರೋ ಚಿಕ್ಕ ಪ್ರಪಂಚನ ಪ್ರೀತಿಯಿಂದ ನಿನಗೆ ತೋರಿಸ್ಬೇಕಂತ ಆಸೆ ಆಯ್ತು. ಗೋಬಿ ಎಲ್ಲರೂ ನನಗ ಉಳ್ಳ ನನ್ನ ಪವಿ ಯಾವಾಗಲೂ ಕ್ಯೂಟ್ ಅಂತ ಗೊತ್ತು, ಜಾಸ್ತಿ ಚಪ್ಪಳ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಪವಿ ನನಗೆಲ್ಲರೂ ನನ್ನ ಕುಳ್ಳ ಚಿಕ್ಕ ಮಗು ಅಂತೇಳಿ ಕರೀತಾರೆ. ನೀನು ಯಾವತ್ತೂ ಆ ಥರ ಕರೀಲೂ ಇಲ್ಲ, ಆ ಥರ ನೋಡ್ಲೂ ಇಲ್ಲ. ಯಾಕಂದ್ರೆ ಅದು ನೀನು ಹೂವಿನಂಥ ಮನಸ್ಸು. ನೀನು ಹೂವು ಆದರೆ ಆ ಮಕರಂದ ಹೀರೋ ದುಂಬಿ ನಾನು ಪವಿ. ಈ ಪುಟ್ಟ ಪ್ರಪಂಚದಲ್ಲಿ ಕೂತು ಮಾತಾಡೋಣ. ಇಬ್ರು ಜಾರಬಂಡಿ ಆಡ್ರು, ಚೆನ್ನಾಗಿರುತ್ತೆ. ನೀವು ಕೂತ್ಕೊಳ್ಳಿ, ಅವ್ನು ಮಾಡಿರೋದಕ್ಕಾದ್ರೆ ಕೂತು ಹತ್ರಿ. ನಾ ಆಡಿ ತೋರಿಸ್ತೀನಿ, ನೀ ನೆಕ್ಸ್ಟ್ ಆಡು. ಪವಿ, ನನ್ನ ಪುಟ್ಟ ಪ್ರಪಂಚದಲ್ಲಿ ಏನೇನೈತೆ ಅಂತೇಳಿ ನೀನು ತೋರಿಸ್ತೀನಿ. ಇಲ್ಲಿ ಬಾ. ನಿನಗೆ ಇಷ್ಟವಾಗಿರೋ ಇಲ್ಲೊಂದು ವಸ್ತು ಐತಿ. ಏನು ಕಂಡಿಡಿ? ನಾಯಿ. ನಿನ್ನ ಬಾಯ್, ನಿನ್ನ ಬಾಯ್ ಇಲ್ಲಿದೆ. ಪವಿ, ಇದು ನಾನು, ಇದು ನೀನು. ಈ ನಾಯಿನ ನೀನೆಷ್ಟು ಕೇರ್ ಮಾಡ್ತಿ, ಮುದ್ದಾಡ್ತಿಯಲ್ಲ, ಅದ್ರ 10 ಪಟ್ಟು ನಾನು ನಿನಗೆ ಕೇರ್ ಮಾಡ್ಬೇಕನ್ನೋದೇ ನನ್ನ ಆಸೆ. ಪವಿ, ನೀನು ಮಾಡ್ಲಿಂಗ್ ಅಲ್ವಾ? ಫೋಟೋ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನೀವು ಒಂದೆರಡು ಪೋಸ್ ಕೊಡು, ನಾನು ನಿನಗೊಂದೆರಡು ಫೋಟೋ ತೆಗಿತೀನಿ. ಅದ್ರಲ್ಲಿ ಪವಿ ಒಂದಡಿ ಇರ್ತಾಳೆ. ಪವಿ, ನಾವಿಬ್ರು ಕೂಡಿ ರಚ್ಚು ಮ್ಯಾಮು ರವಿ ಸರ್ದೊಂದು ಫೋಟೋ ತೆಗ್ಯಾರ. ಓಕೆನಾ? ಪವಿ, ನೀನು ಈ ಗೊಂಬೆ ತರ ಯಾವಾಗ್ಲೂ ಕ್ಯೂಟಾಗಿ ಮಾತಾಡ್ತಿರ್ತೀಯ. ಕ್ಯೂಟ್ ಗೊಂಬೆ. ನಾನೇ ಕ್ಯೂಟ್ ಆಗಿದ್ದೀನಿ ಅನ್ಕೊಂಡಿದ್ದೆ, ಬಟ್ ನಾನೆಲ್ಲ ಕ್ಯೂಟು. ನನಗಿನ ಕ್ಯೂಟ್ ಆಗಿರೋಳಂದ್ರೆ ನೀನೇ ಪವಿ, ನೀನೇ. ನನ್ನ ಪ್ರಪಂಚ ಚಿಕ್ಕದಲ್ವಾ, ಅದಕ್ಕೆ ಚಿಕ್ಕ ಚಾಕು. ನಾನು ನಿನಗೆ ಕೇಕ್ ತಿನ್ಸಲ್ಲ, ನನ್ನ ಹಾರ್ಟ್ ಪೀಸ್ ತಿನ್ನಿಸ್ತೀನಿ. ನಿನ್ನ ಕಣ್ಣು ನನಗೆ ಕುಗ್ತಾ ಇದೆ. 2 ನಿಮಿಷ ರಿಲ್ಯಾಕ್ಸ್ ಆಗ್ತೀನಿ. ಸ್ವಲ್ಪ ಕಣ್ಣು ಮುಚ್ಚು. ಅದಕ್ಕೆ ನಂಗೆ ಕಣ್ಣು ಕಾಣಿಸ್ತಿಲ್ಲ. ಕಣ್ಣು ಮುಚ್ಚು. ತುಂಬಾ ದೊಡ್ಡದು. ತಗೋ. ಥ್ಯಾಂಕ್ ಯು.
ನನ್ನ ಈ ಸಿಹಿಯಾದ ಪ್ರೀತಿ ನಿನಗೆ ಇಷ್ಟ ಆಯ್ತಾ ಪವಿ? ಇಷ್ಟ ಆಯ್ತು. ಪ್ರೀತಿಯಿಂದ ಈ ಚಾಕ್ಲೇಟ್ ನಿನಗೋಸ್ಕರ. ಐ ಲವ್ ಯು. ಥ್ಯಾಂಕ್ ಯು. ನಿಮ್ದು ಪುಟ್ಟ ಪ್ರಪಂಚಕ್ಕೆ ನಮ್ಮ ಎಂಟ್ರಿ ಇದೆಯಾ ಸರ್? ಇದೆ, ಬನ್ನಿ ಸರ್, ಎಲ್ಲರಿಗೂ ಇದೆ. ಬನ್ನಿ ಸರ್, ಬೇಲಿ ಯಾರು ಬರೋಣ. ಸರ್ ನಿಜವಾಗ್ಲೂ ನಿಮ್ಮ ಪುಟ್ಟ ಪ್ರಪಂಚಕ್ಕೆ ನಮಗೆ ಸ್ವಾಗತ ಸರ್. ನನ್ನ ಮಗನೇ ಇದೊಂದು ಮಾತ್ರ ಅದು ಹೆಂಗಲ್ಲ ತೊಡ್ದು ಎಲ್ಲ ಹೊಂಟ್ಬಿಟ್ಟ. ಅದು ಇದೆ ಅಣ್ಣ. ಅಯ್ಯೋ ಭಗವಂತ. ಕ್ಯಾಮ್ರಾಮನ್ ಅದರ ಝೂಮ್ ಕರೋ ಸರ್, ದಯವಿಟ್ಟು ಇದನ್ನ ಕ್ಲೋಸ್ ಅಪ್ ಅಲ್ಲಿ ಹಾಕಿ. ಅಯ್ಯೋ ಚೆಲ್ಲು ಹೋಗ್ತಾ ಇದೆ. ಜೋಕ್ ಸಪಾಟ್ ಅವಂದೇ ಆದಂತ ಒಂದು ಪುಟ್ಟ ಪ್ರಪಂಚ ಕಟ್ಕೊಂಡು ಆ ಪ್ರಪಂಚಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಬಂದಿಯಾನೆ. ಸೊ ಹೇಗೆ ಅನ್ನಿಸ್ತು ಇವನ ಒಂದು ಪ್ರೇಮ ನಿವೇದನೆ? ಕ್ಯೂಟ್ ಆಗಿದೆ. ಇಲ್ಲ ಆ್ಯಕ್ಚುಲಿ ತುಂಬ ಎಫರ್ಟ್ಸ್ ಹಾಕಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ನೀನು ನಿನ್ನ ಪುಟ್ಟ ಪ್ರಪಂಚದಲ್ಲಿ ಎಷ್ಟು ಖುಷಿಯಾಗಿದೆ? ತುಂಬಾ ಖುಷಿಯಾಗಿದೆ ಅಣ್ಣ, ಆರಾಮಾಗಿದ್ದೀನಿ. ವೆರಿ ಗುಡ್. ನಾನೇ ರಾಜ, ನಾನೇ ಕಿಂಗು. ಶಾಬಾಷ್, ವೆರಿ ಗುಡ್. ಒಟ್ಟಲ್ಲಿ ಈ ಪುಟ್ಟ ಪ್ರಪಂಚ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ರಚ್ಚು, ಏನ್ ಅನ್ನಿಸ್ತು ಈ ಪುಟ್ಟ ಪ್ರಪಂಚದ ಪ್ರೇಮ ನಿವೇದನೆ? ಪವಿ ಏನ್ ಅನ್ಸ್ತಾ? ಹೌದು, ಬಂದಿದ ತಕ್ಷಣ ನೀವು ಬ್ಲೈಂಡ್ ಫೋಲ್ಡ್ ಓಪನ್ ಮಾಡಿದ್ಮೇಲೆ ಪೇರೆಂಟ್ ಟೀಚರ್ ಮೀಟಿಂಗ್ ಬಂದಂಗೆ ಇರುತ್ತೆ. ಬಟ್ ಇಲ್ಲ, ಅವ್ರ ಎಫರ್ಟ್ಸ್ಗೆ ಥ್ಯಾಂಕ್ ಯು. ಇನ್ನ ಉಲ್ಲು, ನಿನ್ನ ಫೇವ್ರೆಟ್ ಲೆಕ್ಚರರ್, ಲವ್ ಗುರು ಪ್ರೊಫೆಸರ್ ರವಿ ಸರ್. ಇದು ರೇರ್ ಕಾಂಬಿನೇಷನ್ ಅಲ್ವಾ, ಜೋಡಿ ರೇರ್ ಕಾಂಬಿನೇಷನು. ಸೊ ಅದರಲ್ಲಿ ಏನೋ ಒಂದು ಪ್ರಯತ್ನ ಮಾಡಿ ಅವಳನ್ನ ಒಪ್ಸೋದಕ್ಕೆ ಟ್ರೈ ಮಾಡಿದ್ದಾನೆ. ಓಕೆ, ಅದೇನು ತೊಂದರೆ ಇಲ್ಲ. ಅದು ಬಟ್ ನಾಟ್ ಎ ಈಸಿ ಟಾಸ್ಕ್ ಫಾರ್ ಹಿಮ್ ಆ್ಯಕ್ಚುಲಿ. ಓವರಾಲ್ ಓಕೆ, ನತ್ತೆ ಅದು ಅವ್ರ ಇದಕ್ಕೆ ಇದು ಓಕೆ, ನಾಟ್ ಬ್ಯಾಡ್. ವೆರಿ ನೈಸ್. ನಿನ್ನದು ಅಂತ ಏನು ಪ್ರಪಂಚ ಇದೆ, ಅದಕ್ಕೆ ನೀನೇ ರಾಜ ರಾಣಿಯಾಗಿ ಬರೋರ ನಿರೀಕ್ಷೆಯಲ್ಲಿ ಇದೆಯಾ? ಒಟ್ಟಲ್ಲಿ ಹೇಗಿದೆಯೋ, ಖುಷಿಯಾಗಿದೆಯಾ? ನೀನು ಒಂದಷ್ಟು ಜನಕ್ಕೆ ಆದರ್ಶ ಆಗಿದೆಯಾ? ಹಾಗೆ ಓಕೆ, ಇದನ್ನ ಹೇಳ್ತಾ ನಿಮ್ಮಿಬ್ಬರನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ನ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ರೂಪಾಯಿಗಳ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೆಲ್ಲ ಬ್ಯಾಚುಲರ್ಸ್ ಅವರವರ ಮೆಂಟರ್ಸ್ಗೆ ಅಂದ್ರೆ ಅವರ ಏಂಜಲ್ಗಳಿಗೆ ತುಂಬಾ ಬ್ಯೂಟಿಫುಲ್ ಆಗಿ ತಮ್ಮ ಪ್ರೆಸೆಂಟೇಶನ್ ಮೂಲಕ ಪ್ರಪೋಸ್ ಮಾಡಿದ್ದಾರೆ. ಈ ಒಂದು ಪ್ರೆಸೆಂಟೇಶನ್ ನಾಳೆನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕೋ-ಪವರ್ಡ್ ಬೈ ಡೆನ್ವರ್, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಕ್ಕಿರಿ. ಅಲ್ಲಿವರೆಗೂ ಸಿಕ್ಕಾವಡೆ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ನೈಟ್.